ಶಿವಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಸಂಸಾರದಲ್ಲಿ ಜ್ಞಾನಿ ಇರುವನು, ಅವನಲ್ಲಿ ಸಂಸಾರವಿಲ್ಲ. ಜ್ಞಾನಿಯು ಹೊಲಗೇರಿಯಲ್ಲಿ, ಹೇಸಿಗೆಯಲ್ಲಿ, ಕೆರೆಯಲ್ಲಿ ಬಿದ್ದರೇನು? ದೇವಸ್ಥಾನವೇನು, ಊರೇನು, ಅಡವಿಯೇನು? ಅಳುತ್ತ ಸತ್ತರೇನು, ಬಡಕೊಳ್ಳುತ್ತ ಸತ್ತರೇನು, ದುಃಖದಿಂದ ಸತ್ತರೇನು? ಜ್ಞಾನಿಗೆ ಲೇಪವಿಲ್ಲ. ಜ್ಞಾನಿಯು ದೇಹವನ್ನು ಬಿಟ್ಟಾಗ ಪುನರ್ಜನ್ಮವಿಲ್ಲ. ಅವನ ಸೂಕ್ಷ್ಮ ಶರೀರವು ಸತ್ತು ಹೋಗಿರುವುದು. ಜ್ಞಾನಿಯ ಲಕ್ಷಣಗಳನ್ನು ಮತ್ತೆ ಶಿವಾನಂದಜ್ಜಿ ಅವರು ಹೇಳ್ತಾರ. ಏನು ಅಂದ್ರೆ, ಸಂಸಾರದಲ್ಲಿ ಜ್ಞಾನಿ ಇರುವನು, ಅವನಲ್ಲಿ ಸಂಸಾರವಿಲ್ಲ ಅಂತ. ಸಾಮಾನ್ಯವಾಗಿ ಜ್ಞಾನಿಗಳಿಗೆ ಮತ್ತು ನಮಗೆ ಏನು ವ್ಯತ್ಯಾಸಪ್ಪ ಅಂದ್ರೆ, ಭಾವದಲ್ಲಿ ವ್ಯತ್ಯಾಸ ಅದ ಅಂತ. ಉಳಿಕಿದ ಎದರಲ್ಲಿನೂ ವ್ಯತ್ಯಾಸ ಇಲ್ಲ. ನಮಗತ್ತೆ ಅವ್ರಿಗೂ ಕೈಕಾಲ ಅದಾವ, ಶರೀರ ರಚನೆ ನಮಗತ್ತಿನ ಐತ್ರಿ. ನಮ್ಮಂಗ ಅವರು ಪ್ರಪಂಚದ ವ್ಯವಹಾರವನ್ನು ಮಾಡ್ತಾರೆ. ಗೃಹಸ್ಥರಾಗಿದ್ರಂದ್ರೆ ಅವರು ನಮಗತ್ತೆ ಮಕ್ಕಳ ಮರಿಯನ್ನು ಮಾಡ್ತಾರೆ, ಅವ್ರಿಗೂ ಮಕ್ಕಳಾಗ್ತವೆ. ಅವರು ಪ್ರಪಂಚದ ವ್ಯವಹಾರ ಮಾಡ್ತಿರ್ತಾರೆ. ನಮ್ಮಂಗನ ಅವರಿಗೆ ಹಸಿವು ತ್ರಸಿಗಳು ಆಗ್ತಾವೆ, ನೀರಡಿಕೆ ಹಸಿವು ಆಗ್ತದೆ. ಆವಾಗ ಈ ಕಾಲಗಳದಾವಲ್ಲ, ಋತುಕಾಲಗಳು, ಬೇಸಿಗೆಯಲ್ಲಿ ಅವ್ರಿಗೂ ಸೆಕೆ ಆಗ್ತದೆ, ಥಂಡಿಗಾಲದೊಳಗೆ ತಂಪಾಗ್ತದೆ, ಆಮ್ಯಾಗ ಮಳೆಗಾಲದಾಗ ಅದರ ಅನುಭವ ಆಗ್ತದೆ. ಎಲ್ಲ ಅನುಭವಗಳಾಗ್ತಾವ್ರಿ. ಆದ್ರೆ ಅವ್ರ ಭಾವ ಏನೈತಲ್ಲ, ಬ್ರಹ್ಮನ ಕಡೆ ಇರ್ತದೆ. ಈ ಬದಲಾವಣೆ ಆಗತಕ್ಕಂಥ ವ್ಯವಹಾರದ ಕಡೆ ಅವರ ಭಾವ, ಅವ್ರ ಮನಸ್ಥಿತಿ ಇರುವುದಿಲ್ಲ. ನಮ್ಮಂಗ ಎಲ್ಲದರ ಅನುಭವವನ್ನು ಪಡಿತಾರ, ಆದರೆ ಇವು ಮಿಥ್ಯಾನುಭವಗಳು. ಏನು ನಾವು ಅನುಭವ ಪಡಿತೇವಲ್ಲ, ಈ ಉಷ್ಣತೆ ಅನುಭವ, ತಂಪಿನ ಅನುಭವ ಪಡಿತೇವ್ರಿ. ಏಯಪ್ಪ ಇವು ಯಾಕೆ ಬಂದುವಪ್ಪ ಅಂತ ನಾವು ತಾಪ ಮಾಡ್ಕೊತೀವಿ. ಅವ್ರು ಏನು ಮಾಡೋದಿಲ್ಲ ಅಂದ್ರೆ ಅದನ್ನು ತಾಪ ಮಾಡ್ಕೊಳ್ಳೋದಿಲ್ಲ. ಇವು ಬಂದು ಹೋಗಾಕ್ ಬಂದಾವ ಇವು ಅಂತ ತಿಳ್ಕೊಂಡ್ಬಿಡ್ತಾರವು. ಅಂದ್ರೆ ಅದನ್ನು ಒಳಗೆ ತಗೊಳ್ಳೋದಿಲ್ಲ. ಅಂದ್ರೆ ಸಂಸಾರ ಎಲ್ಲೈತಿರಿ ಅಂದ್ರೆ, ಸಂಸಾರ ಎಲ್ಲೈತಿ, ಎಲ್ಲಿ ಇರ್ಬೇಕದು ಹೊರಗಷ್ಟೇ ಇರಬೇಕದು, ಒಳಗೆ ತಗೋಬಾರ್ದು. ಅದನ್ನು ಜ್ಞಾನಿ ಒಳಗೆ ತಗೊಳ್ಳೋದಿಲ್ರಿ. ಅವ ಅದು ಎಲ್ಲೈತಿ ಅಲ್ಲಿ ಎಷ್ಟ ಮಾಡಿ ಬಿಟ್ಟು ಬಿಡ್ತಾನೆ. ನಾ ಯಾವ ಜಗದಾಗ ಕುಂದಿರ್ಬೇಕು ಆ ಜಗದಾಗ, ಯಾವ ಭಾವದೊಳಗೆ ಕುಂದಿರ್ಬೇಕು ಆ ಭಾವದೊಳಗೆ ಕೂತಿರ್ತಾನೆ ನೋಡು. ಅದನ್ನೇ ಇಲ್ಲಿ ಹೇಳ್ತಾರ, ಸಂಸಾರದಲ್ಲಿ ಜ್ಞಾನಿ ಇರುವನು. ಪ್ರಪಂಚದ ವ್ಯವಹಾರದೊಳಗೆ ಅವನು ಇರ್ತಾನ, ಅವನ ಶರೀರ ಇರ್ತದ, ಮದುವೆ ಆಗಿರ್ತಾನ. ನನ್ನ ಮಗಳ ಜ್ಞಾನಿ ಆಗಿತ್ತಂದ್ರೆ ಗಂಡನ ಮಾಡ್ಕೊಂಡಿರ್ತಾಳ, ಆವಾಗ ಮಕ್ಕಳನ್ನ ಹಿಡ್ದಿರ್ತಾರ. ಆದ್ರೆ ಅವರೊಳಗೆ ಅದು ಸಂಸಾರ ಇರುವುದಿಲ್ಲ, ಪ್ರಪಂಚದ ವ್ಯವಹಾರ ಅವರೊಳಗಿರುವುದಿಲ್ಲ. ಅಂದಾಗ ಅವರ ಜೀವನ ಚೆನ್ನಾಗಿ ನಡೀತದ ಅಂತ, ಆನಂದಮಯವಾದ ಬದುಕು ಅವ್ರದ್ದಾಗಿರ್ತದೆ. ನಮ್ದು ಹೆಂಗಿರ್ತೈತಿ ಅಂದ್ರೆ, ಹೊರಗೆ ಪ್ರಪಂಚ ಏನಿರ್ತದಲ್ಲ ಅದನ್ನ ಒಳಗೆ ತಗೊಂಡ್ಬಿಡ್ತೇವ್ರಿ. ಅದರ ಪರಿಣಾಮ ನಮ್ಮ ಮನುಷ್ಯನ ಮ್ಯಾಗ ಆಗಕತ್ತೈತಿ. ನಮ್ಮ ಧರ್ಮವನ್ನು ಬಿಡ್ತೇವ್ರೆ. ಆನಂದದಿಂದ ಇರುವುದನ್ನ ನಮ್ಮ ಧರ್ಮ, ರೂಪದ ಭಾವದೊಳಗೆ ಇರುವುದನ್ನ ನಮ್ಮ ಧರ್ಮ. ನಮ್ಮ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮದ ಭಾವದೊಳಗೆ ನಾವು ಸಿಲುಕಿಕೋತೇವಿ. ಈಗ ನೋಡ್ರಿ, ಹಡಗ ನೀರಿನಾಗ ಇರೋದು ಅದರ ಧರ್ಮ, ನೀರಿನ ಮ್ಯಾಗ ತೇಲುವುದು ಹಡಗಿನ ಧರ್ಮ, ಹೌದಿಲ್ರಿ? ಆದ್ರೆ ಆ ಸಮುದ್ರ, ಆ ಸಾಗರ, ಆ ನದಿ ಅಥವಾ ಆ ನೀರು ಏನಾಗಬಾರ್ದು, ಆ ಹಡಗಿನೊಳಗೆ ಬರಬಾರ್ದ್ರಿ. ಅಂದ್ರೆ ಅದು ಹಡಗು ಸಾಗತತ್ರಿ. ಮತ್ತು ಅದು ಹೆಂಗೆ ಸಾಗತತ್ ಹಂಗಂಗ ಸಾಗರದನ್ನ ನೀರು, ಸಮುದ್ರದನ್ನ ನೀರು ಅಥವಾ ನದಿ ಒಳಗಿನ ನೀರು ಆ ಡೋಣಿ ಒಳಗೆ ಹೋತಂದ್ರೆ ಏನಾಗ್ತದ್ರಿ, ಡೋಣಿ ಮುಳುಗ್ತದ ಅಂತ. ಈಗ ನೋಡ್ರಿ, ನಮ್ಮ ಜೀವನದೊಳಗೆ ಮನುಷ್ಯನಿಗೆ ಭ್ರಮ ಯಾಕೆ ಆಗ್ತದ, ಹುಚ್ಚ ಯಾಕೆ ಹಿಡಿತೈತಿ ಅಂತಂದ್ರೆ, ಪ್ರಪಂಚವನ್ನು ಅತಿಯಾಗಿ ಒಳಗೆ ತಗೊಂಡ್ಬಿಡ್ತಾನ್ರಿ. ಪ್ರಪಂಚದ ವಿಚಾರಗಳನ್ನು ನಮ್ಮ ಮನಸ್ಸಿನೊಳಗೆ ನಾವು ಭಾಳ ತಗೊಳಕತ್ತೀವಿ ಅಂತಂತಂದ್ರೆ ಮನಸ್ಸು ಏನಾಗ್ತತಿ ಅಂದ್ರೆ ವಿಕಾರ ಆಗ್ತದ, ಮನಸ್ಸು ದುಃಖಿತ ಆಗ್ತದ. ಅತಿಯಾದ ಆಸೆಯಿಂದ, ಅತಿಯಾದ ಚಿಂತೆಯಿಂದ, ಅತಿಯಾದ ದುಗುಡದ ವಿಚಾರಗಳಿಂದ ಒಳಗೆ ಏನಾಗ್ತಂದ್ರೆ ಶರೀರದ ಆರೋಗ್ಯದಲ್ಲಿ ಏರುಪೇರಾಗ್ತದೆ,
ಮಾನಸಿಕ ನೆಮ್ಮದಿ ಹಾಳಾಗ್ತದ. ಶರೀರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅನೇಕ ಅಂಗಗಳೇನಾಗ್ತವ ಅಂದ್ರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಇದನ್ನು ಭಾಳ ತಲೆಯಾಗಿ ತುಂಬ್ಕೊಂಡ್ಬಿಟ್ವಿ ಅಂದ್ರೆ ಹುಚ್ಚು ಹಿಡಿದು ಬಿಡ್ತೈತೆ ರೀ. ಬಾಳೆ ಮಾಡಿ ಮಾಡಿ ಹುಚ್ಚು ಹಿಡಿದಿರ್ತಾರೆ ಒಂದಿಷ್ಟು ಮಂದಿಗೆ. ಇದಕ್ಕೆ ಭಾಳ ತಗೋತಾರೆ. ನೀರು ಭಾಳ ನಾವ್ನ್ಯಾಗ ಹೋದು ಅಂದ್ರೆ ಹಡಗಿನಾಗ ಹೋದು ಅಂದ್ರೆ ಹೆಂಗೆ ಹಡಗು ಮುಳುಗ್ತದನು ಹಂಗೆ ಪ್ರಪಂಚದ ವ್ಯವಹಾರ ನಮ್ಮ ಮನುಷ್ಯನೊಳಗೆ ಒಳಗೆ ಭಾಳ ಬಂತು ಅಂತಂದ್ರೆ ನಮ್ಮ ಜೀವನ ಏನಾಗ್ತದೆ ಅಂದ್ರೆ ದುಃಖಮಯ ಆಗ್ತದೆ. ಅದರ ಅರ್ಥ ಮುಳುಗ್ತದೆ ಅಂತ. ಎಷ್ಟೋ ಮಂದಿ ನೋಡ್ರಿ ಉರ್ಲಾಕೊಂಡು ಸಾಯ್ತಾರೆ. ಇದನ್ನು ಒಳಗೆ ತಗೊಂಡಾರಂತ ಹಂಗೆ ಆತು, ತಗೊಂಡಿಲ್ಲ ಅಂತ ಹಂಗೆ ಆತ್ರಿ. ಯಾಕೆ ತೀರ್ಕೊಂಡ್ರಿ ಆ ಹುಡುಗ ಅಂತ ಕೇಳ್ತಿರ್ತಾರೆ ಬಾಬು. ಆ ಹುಡುಗಿ ಯಾಕೆ ಊರ್ಲ್ ಹಾಕೊಂಡ್ರಿ, ಆ ಹುಡುಗಿ ಯಾಕೆ ಊರ್ಲ್ ಹಾಕೊಂಡ ಅಂತ ಕೇಳ್ತಿರ್ತಾರೆ. ಎಣ್ಣೆ ತಗೊಂಡು ಯಾಕೆ ಸತ್ರು? ಅವ ಏನೋ ಒಂದು ತಾಪ ಹಚ್ಕೊಂಡಿರ್ತಾನ್ರಿ. ಪ್ರಪಂಚದ ತಾಪವನ್ನು ಮನಸ್ಸಿಗೆ ಹಚ್ಕೊಂಡಿರ್ತಾನೆ. ಅದಕ್ಕೆ ಒಂದು ಫಿಲ್ಮ್ದಾಗ ಹಾಡು ಐತಿ ನೋಡ್ರಿ, ಏನು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೀರ ಮೇಲೆ ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ಅದು ಮುಂದಿನ ಕೇಳಬೇಡ್ರಿ, ಅದು ಮತ್ತೆ ಬ್ಯಾರೆ ಆಕತ್ತದ. ಹೇಳೋ ಉದ್ದೇಶ ಏನಂದ್ರೆ ಬಂಡಿ ನೆಲದ ಮ್ಯಾಗ ಹೋಗ್ಬೇಕು, ದೋಣಿ ನೀರ್ ಮ್ಯಾಗ ಹೋಗ್ಬೇಕು. ನೀರಿನ ಬುಡಕ್ಕೆ ಹೋಗಾಕ್ ಬರೋದಿಲ್ಲ ಡೋಣಿ, ಹೌದಿಲ್ರಿ? ನೆಲದ ಮ್ಯಾಗ ಬಂಡಿ ಹೋಗ್ಬೇಕು ಹೊರತಾಗಿ ಆ ನೆಲನ ಬಂಡಿ ಮ್ಯಾಗ ಹತ್ತಿ ಅಂದ್ರೆ ಆ ಬಂಡಿ ಏನಾಕತಿ? ಅದಕ್ಕೆ ಅಸ್ತಿತ್ವ ಉಳಿಯೋದಿಲ್ಲ. ಅದಕ್ಕೆ ಪ್ರಪಂಚದೊಳಗೆ ನಾವಿರಬೇಕು, ನಮ್ಮೊಳಗೆ ಪ್ರಪಂಚ ಇರಬಾರ್ದು. ಜ್ಞಾನಿ ಹಂಗೆ ಬದುಕ್ತಾನ, ಅವನ್ ನೋಡಿ ನಾವು ಬದುಕ್ಬೇಕ್ರಿ. ಹೆಂಗ? ಇದನ್ನ ಒಳಗೆ ತಗೊಳ್ಳಾರ್ದ ಹೊರಗ ಮಾಡಿ ಅದರ ವ್ಯವಹಾರದ ತಲೆಯಾಗಿ ತಗೊಳ್ಳಾರ್ದ ಮಾಡಿದೀವಿ ಅಂತಂದ್ರೆ ನಾವು ನೀವೆಲ್ಲರೂ ಹೆಂಗಿರ್ತೇವೆ? ಸುಖಿಗಳಾಗಿರ್ತೇವೆ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಸಂಸಾರದಲ್ಲಿ ಜ್ಞಾನಿ ಇರುವನು, ಅವನಲ್ಲಿ ಸಂಸಾರವಿಲ್ಲ. ಜ್ಞಾನಿಯು ಹೊಲಗೇರಿಯಲ್ಲಿ, ಹೇಸಿಗೆಯಲ್ಲಿ, ಕೆರೆಯಲ್ಲಿ ಬಿದ್ದರೇನು, ದೇವಸ್ಥಾನವೇನು, ಊರೇನು, ಅಡವಿಯೇನು, ಅಳುತ್ತ ಸತ್ತರೇನು, ಬಡಕೊಳ್ಳುತ್ತ ಸತ್ತರೇನು, ದುಃಖದಿಂದ ಸತ್ತರೇನು, ಜ್ಞಾನಿಗೆ ಲೇಪವಿಲ್ಲ. ಪ್ರಾರಬ್ಧ ಅನ್ನೋ ದೂತ ಟೊಂಕ ಕಟ್ಟಿ ನಿಂತಾನಂತ್ರಿ ನಮ್ಮ ಶರೀರ ರಕ್ಷಣೆ ಮಾಡಾಕ. ಪ್ರಾರಬ್ಧ ಅನ್ನೋ ದೂತ ಟೊಂಕ ಕಟ್ಟಿ ನಿಂತಾನಂತ ನಮ್ಮನ್ನು ಮೆಟ್ಟಿಗೆ ಹಚ್ಚಾಕ. ರಕ್ಷಣೆ ಮಾಡವನು ಅವನ, ಆಮ್ಯಾಗ ಮೆಟ್ಟಿಗೆ ಹಚ್ಚವನು ಅವನ. ಒಬ್ಬ ಕುರಿ ತಂದು ಒಬ್ಬ ಆಡ ತಂದು ಚಂದಂಗಿ ಮೇಸಾಕತ್ತಾನ ಅಂದ್ರೆ ಎದಕ್ಕೆ ಮೇಸಾಕತ್ತಾನವ? ಎದಕ್ಕೆ ಮೇಸಾಕತ್ತಾನ? ಮುಂದೆ ಲಾಭ ಐತಿ, ಕೆಂಡ ಹಾರ್ಸಕದ. ಕುರಿಗೆ ಭಾಳ ಮೇಸಾಕತ್ತಾನ ಅಂದ್ರೆ ಏನು ಇದರ ಅರ್ಥ? ರುಂಡ ಕಡಿಯಾಕಂತ. ಹಂಗ ನಾವು ಏನು ತಿಳ್ಕೊಂಡ್ಬಿಟ್ಟೇವಿ? ನಮಗೆ ಅನುಕೂಲತೆಗಳು ಬಂದಾವ ಅಂತಂದ್ರೆ ಹಿಂಗ ಅನುಕೂಲತೆಗಳು ಇರ್ತಾವ ಅಂತ. ಪ್ರಾರಬ್ಧ ಇರೋ ತನಕ ಅನುಕೂಲತೆಗಳು ಇರ್ತಾವ್ರಿ. ಅನುಕೂಲ ಪ್ರಾರಬ್ಧ ಇರೋ ತನಕ ಅನುಕೂಲ ಇರ್ತೈತಿ. ಅನುಕೂಲ ಪ್ರಾರಬ್ಧ ಮುಗಿತಿ ಅಂತಂದ್ರೆ ಅನಾನುಕೂಲ ಪ್ರಾರಬ್ಧ ಶುರು ಆಗ್ತದ. ಜ್ಞಾನಿ ಹಿಂದಿನ ಅನೇಕ ಜನ್ಮದೊಳಗೆ ಏನು ಮಾಡ್ಯಾನ ಅದರ ಫಲಗಳನ್ನು ಉಣ್ತಿರ್ತಾನ್ರಿ ಅವ, ಆದ್ರೆ ಅದಕ್ಕೆ ಲೇಪ ಆಗೋದಿಲ್ಲ. ಅವ ಎಷ್ಟೆಲ್ಲ ಪ್ರವಚನ ಹೇಳ್ತಿದ್ರಿ, ಮತ್ತು ಇಷ್ಟೆಲ್ಲ ಜ್ಞಾನದ ಬಗ್ಗೆ ವಿಚಾರ ಹೇಳ್ತಿದ್ರು, ಅವ್ರಿಗೆ ಯಾಕೆ ರೋಗ ಬಂದು, ಅವ್ರಿಗೆ ಯಾಕೆ ಜಡ್ಡು ಬಂತು ಅಂತಂದ್ರೆ ಅದು ಪ್ರಾರಬ್ಧ ಅನುಸಾರವಾಗಿ ಬಂದಿರ್ತದ್ರಿ. ಬರ್ತಕ್ಕಂಥ ರೋಗ ರುಜಿನಿಗಳು ಯಾರೇ ತಪಾಲಾಗ್ತಾರಲ್ರಿ. ಈಗ ಯಾರ್ದಾರ ಮನ್ಯಾಗ ಸಮಾರಂಭ ಇತ್ತಂತಂದ್ರೆ, ಕಾರ್ಯಕ್ರಮ ಇತ್ತಂದ್ರಿ, ಊರಾಗ ಊಟಕ್ಕೆ ಹೇಳ್ತಾರೆ. ಮತ್ತು ನಮ್ಮ ಮನ್ಯಾಗ ಹಿಂಗ್ರಿ ಉಗ್ಸೋದು ಕಾರ್ಯಕ್ರಮ ಐತಿ, ಲಗ್ನ ಕಾರ್ಯಕ್ರಮ ಐತಿ, ಹೆಸರಿಡೋ ಕಾರ್ಯಕ್ರಮ ಐತಿ, ಊಟಕ್ಕೆ ಬರ್ರಿ ಒಬ್ಬರಿಗೆ ಅಂತ ಹೇಳ್ತಾರೆ. ಭಾಳ ಪ್ರೀತಿ ಅವ್ರು ಇದ್ರಂದ್ರೆ ಕುಟುಂಬಕ್ಕೆ ಹೇಳ್ತಾರೆ. ಅವ್ರು ಹೇಳಿಂದ ಅವ್ರ ಮನೆಗೆ ಹೋಗ್ತಾರ, ಹೇಳೋಕ್ಕಿಂತ ಮೊದಲ ಹೋಗ್ತಾರ್ರಿ. ಹೇಳಿಂದ ಹೋಗ್ತಾರ. ಹಂಗೆ ನಾವೇನರೇ ಹೋಗಿ ಕುಕುಮ ಹಚ್ಚಿ ಬರ್ರಿ ನಮಗೆ ಬಡ್ಕೋರಿ ಅಂತ ಯಾವ ಕರೆ ಜಡ್ಡಿಗೆ ಹೇಳೇವನ? ನೆಗಡಿ ಬಾ ನನಗ ಹಾಯ್ ಅಂತ ಹೇಳೇವೆ ನೆಗಡಿಗೆ? ರೋಗಗಳ ಬಾ ಅಂತ ಯಾವ್ದಾರು ರೋಗ ಕೇಳೇವ ನಾವು ಬಾ ಅಂತೇಳಿ? ಆದ್ರೂ ಯಾಕೆ ಬರ್ತಾವ್ರಿ ಅವು? ಕರಿಲಾರ್ದ ಬರ್ತಾವ ನೋಡ್ರಿ ಅವು. ಎಂಥ ಲಾಜಿಗಿಡಿದ್ದಾವ. ಕರಿಲಾರ್ದ ಬರ್ತಾವ ನೋಡ್ರಿ ಅವ. ಕರದಿಂದ ಬರ್ಬೇಕು ಬೇಡ. ಯಾಕೆ ಬರ್ತಾವ ಅಂದ್ರೆ ಪ್ರಾರಬ್ಧಕ್ಕನುಸಾರವಾಗಿ ಬರ್ತಾವ. ಒಬ್ಬೊಬ್ರು ಜ್ಞಾನಿಗಳ ಪ್ರಾರಬ್ಧ ವೈಚಿತ್ರ್ಯ ಭಿನ್ನ ಇರ್ತತ್ರಿ. ಅದರ ಅನುಸಾರವಾಗಿ ಅವ್ರ ವ್ಯವಹಾರ ನಡೀತಿರ್ತದೆ.
ಎಷ್ಟೋ ಜ್ಞಾನಿಗಳು ಕನಿಷ್ಠ ಜನರ ಪರಿಸರದಾಗ ಹುಟ್ಟಿರ್ತಾರೆ ರೀ. ಗರ್ಗದ ಮಡಿವಾಳಪ್ಪನವ್ರು ರವ್ ಯಾರೋ ಅಪ್ಪ ಯಾರೋ ಗೊತ್ತಿಲ್ಲ, ಇಟ್ಟು ಹೋಗ್ಬಿಟ್ರಂತ ಅವ್ರು ಮಠದಂತೆ ಕೂಸು. ಗರ್ಗದ ಮಡಿವಾಳಪ್ಪನವ್ರು ಸ್ವಾಮಿಗಳಾಗಿ ಬಿಟ್ರು, ಜ್ಞಾನಿಗಳಾಗಿ ಬಿಟ್ರು. ಅದಕ್ಕೆ ಋಷಿ ಮೂಲ ನದಿ ಮೂಲ ನೋಡಬಾರ್ದು. ನದಿ ಎಲ್ಲಿ ಹುಟ್ಟಿರ್ತೈತ್ರಿ, ಎಲ್ಲಿ ಹುಟ್ಟಿರ್ತೈತೋ ಹೊಲಸ್ ತಿಪ್ಪ್ಯಾಗ ಹುಟ್ಟಿರ್ತೈತ್ರಿ, ಮುಂದೆ ಪವಿತ್ರ ನದಿಯಾಗಿ ಹರಿದಿರ್ತದೋ. ಹಂಗೆ ಋಷಿ ಜ್ಞಾನಿ ಮಹಾತ್ಮ ಎಲ್ಲಿ ಹುಟ್ಟಿದ್ರಿ ಏನು, ಅವ ಎಲ್ಲಿ ಬದುಕಿದ್ರಿ ಏನು, ಹೆಂಗೆ ಸತ್ತರ್ರಿ ಏನು, ನಿರ್ಲಿಪ್ತಿರ್ತಾನ್ರಿ ಅವ, ಒಳಗೆ ಲೇಪ ಇರೋದಿಲ್ಲ. ಎಲ್ಲಾರ್ದು ಪ್ರಾರಬ್ಧ ಒಂದೇ ಥರ ಇರೋದಿಲ್ಲ, ಪ್ರಾರಬ್ಧ ಕರ್ಮ ಒಂದೇ ಥರ ಇರೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಏನಂತೀವ್ರಿ, ಸಿದ್ದೇಶ್ವರ ಅಜ್ಜವ್ರು ಭಾಳ ಸರಳ ವ್ಯಕ್ತಿಗಳಾಗಿದ್ದರು, ಅವರು ಸರಳ ಜೀವನ ಸಾಗಿಸ್ತಿದ್ರು. ಎಲ್ಲರೂ ಹಂಗೆ ಸರಳ ಜೀವನ ಸಾಗ್ಸಕ್ಕೆ ಬರೋದಿಲ್ರಿ, ಸಾಗಿಸೋದು ಸರಿಯಲ್ಲ. ಯಾಕಂತಂದ್ರೆ ಅವ್ರು ಸಪ್ಪಾನ ಬ್ಯಾಳಿ ಒಂದು ರೊಟ್ಟಿ ತಿಂದು ಧ್ಯಾನ ಮಾಡ್ತಿದ್ರು. ಹಂಗೆ ಗಡಿ ಕಾಯ ಒಂದು ಸಪ್ಪಾನ ಬ್ಯಾಳಿ ಒಂದು ರೊಟ್ಟಿ ತಿಂದು ಗಡಿ ಒಳಗೆ ಗಂಡು ಹಿಡ್ಕೊಂಡು ನಿಂತ್ರ ಗಣ್ಣ ಎತ್ತಕ್ಕಾಗೋದಿಲ್ಲ ಅವಂಗ. ಪ್ರಕೃತಿ ಒಳಗ್ರಿ, ಪ್ರಕೃತಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಕರ್ಮವನ್ನು ಕೊಟ್ಟೈತಿ, ಅದನ್ನು ಮಾಡ್ತಾ ಇರ್ಬೇಕು. ಅವರು ವ್ಯಾಪಾರ ಮಾಡಬೇಕು, ಶಿಕ್ಷಕರು ವೃತ್ತಿ ಶಿಕ್ಷಕರು ವೃತ್ತಿ ಮಾಡಬೇಕು. ಉಪದೇಶ ಹೇಳುವ ಕರ್ತವ್ಯ ಬಂದಾಗ ಉಪದೇಶ ಹೇಳ್ತಾ ಇರಬೇಕು. ಆದ್ರೆ ಎಲ್ಲರೂ ತಿಳ್ಕೊಂಡಿರ್ಬೇಕು, ಜ್ಞಾನದ ವಿಚಾರ ಅಂತರಂಗದೊಳಗೆ ಯಾವಾಗಲೂ ನಡೀತಿರ್ಬೇಕು. ಅದಕ್ಕೆ ನೀ ಏನಾದರೂ ಆಗು, ಮೊದಲು ಮಾನವನಾಗು ಹೇಳ್ಯಾರಿಲ್ರಿ, ಸಿದ್ದಯ್ಯ ಪುರಾಣಿಕಲ್ರಿ ಅವ್ರ ಹೇಳ್ದವ್ರು. ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರಿಸ್ತನೇ ಆಗು, ನೀ ಏನಾರೇ ಆಗು, ಒಕ್ಕಲಿಗೆ ಏನಾರೇ ಆಗ, ನೀನು ಮಿಲ್ಟ್ರಿಯಾಗ ಯೋಧನರೇ ಆಗ, ಶಿಕ್ಷಕ ಆಗ, IAS ಅಧಿಕಾರಿಯಾಗಿ, ನೀ ಏನೇ ಆಗ, ಆದ್ರೆ ನಿನ್ನೊಳಗೆ ಜ್ಞಾನದ ವಿಚಾರಗಳನ್ನು ನಡೆಸಿಕೊಂಡು ಬಾ. ನಿರ್ಲಿಪ್ತತೆಯಿಂದ ಮಾಡ್ತಕ್ಕಂಥ ಕರ್ತವ್ಯಗಳನ್ನು ಮಾಡು. ಪ್ರಾರಬ್ಧ ವೈಚಿತ್ರ್ಯದಿಂದ ಹಂಗೈತೆ ಅಂತ ತಿಳ್ಕೋ. ನೋಡು, ಎಷ್ಟೋ ಮಂದಿ ಗಂಡು ಮಕ್ಕಳಾಗಿ ಬಿಡ್ತಾರೆ, ಎಷ್ಟೋ ಮಂದಿ ಹೆಣ್ಮಕ್ಳಾಗಿ ಬಿಡ್ತಾರೆ. ಯಾಕೆ? ಪ್ರಾರಬ್ಧ ವೈಚಿತ್ರ್ಯ ಅದು. ಒಳ್ಳೆ ಕುಟುಂಬದೊಳಗೆ ಹುಡ್ತಾರ, ಕೆಟ್ಟ ಕುಟುಂಬದೊಳಗೆ ಹುಡ್ತಾರ. ಅತಿ ಪರಿಸ್ಥಿತಿ ನಿಕೃಷ್ಟವಾಗಿರ್ತಕ್ಕಂಥ ಕೆಟ್ಟ ವಾತಾವರಣದೊಳಗೆ ಹುಡ್ತಾರ, ಆದರೂ ಅವ್ರ ಜ್ಞಾನಿಗಳಾಗ್ತಾರ. ಪ್ರಾರಬ್ಧ ವೈಚಿತ್ರ್ಯ ಹಂಗೆ ಇರ್ತದ್ರಿ, ಅದರ ಕಡೆ ಜ್ಞಾನಿ ಲಕ್ಷ್ಯ ಇರುವುದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ, ಜ್ಞಾನಿಯು ಹೊಲಗೇರಿಯಲ್ಲಿದ್ದರೇನು ನೋಡು, ಆಮ್ಯಾಗ ಹೇಸಿಗೆಯಲ್ಲಿ ಬಿದ್ದು ಹೊರಳಾಡಿದ್ರಿ, ಏನು ಜ್ಞಾನ ಆಗಿಬಿಟ್ಟಿರ್ತದ್ರಿ. ಪ್ರಾರಬ್ಧ ವೈಚಿತ್ರ್ಯ ಒಮ್ಮೆ ಎಲ್ಲಿ ಅಡ್ಡಾಡ್ತತಿ ಗೊತ್ತಿಲ್ಲ. ಈ ಎಮ್ಮಿಗೊಡ್ಡು ಇರ್ತದೆ ನೋಡಿರಿ, ಎಮ್ಮಿಗೊಡ್ಡು. ಆ ಎಮ್ಮಿಗೊಡ್ಡು ಕೊಳ್ಳಾಗ ಗುದ್ದಿ ಕಟ್ಟಿರ್ತೇವ್ರಿ. ಆ ಗುದ್ದಿಗೆ ಇಲ್ಲೇ ಅಡ್ಡಾಡ್ಬೇಕಂತ ಇರ್ತತನದು, ಅಡ್ಡಾಡ್ಸೋದು ಯಾವ್ದು? ಎಮ್ಮಿ. ಹಂಗೆ ಪ್ರಾರಬ್ಧನ್ನು ಎಮ್ಮಿ ನಮ್ಮನ್ನು ಎಳೆದಾಡಿಸ್ತತ್ರಿ. ಆ ಪ್ರಾರಬ್ಧ ಮಾಡಿದವ್ರು ಯಾರು? ನಾವು ಅನೇಕ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮಕ್ಕನುಸಾರವಾಗಿ ಬಂದಿರ್ತದೆ. ಸಿದ್ಧಾರೂಢರಿಗೆ ವಿಷ ಹಾಕಿದ್ರು, ಏನು ಕ್ಯಾಟ ಮಾಡಿದ್ರಿ ಸಿದ್ಧಾರೂಢ ಅಜ್ಜ ಅವರು? ವಿಷ ಹಾಕಿ ತ್ರಾಸ ಆತಿಲ್ರಿ. ವಿಷದ ಬಾಧೆ ಎಷ್ಟು ತ್ರಾಸ ಮಾಡ್ತಿ ಸಿದ್ಧಾರೂಢ ಅಜ್ಜ ಅವ್ರನ್ನ. ಅದರ ಬಾಧೆ ಪರಿಣಾಮವನ್ನು ಉಣ್ತಾ ಇದ್ರು, ಆದರೂ ಇದು ನನಗೆ ಲೇಪಿಲ್ಲ. ಈ ಶರೀರದೊಳಗೆ ನಾವು ಹುಟ್ಟಿ ಬಂದೇವಂದ ಮ್ಯಾಗ ಇದರ ತಾಪತ್ರಯಗಳನ್ನು ನಾವು ತಡ್ಕೋಬೇಕಾಗ್ತದೆ ರೀ. ಜ್ಞಾನಿಗೆ ತಡ್ಕೊಳ್ಳೋ ಶಕ್ತಿ ಇರ್ತತಿ, ಅಜ್ಞಾನಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅದು ಬಂದಿರತಕ್ಕಂಥದ್ದು ನನಗಲ್ಲ ಅಂತ ಅವ್ನು ತಿಳ್ಕೊಂತಾನ, ನಾವು ಬಂದದ್ದು ನಮಗ ಅಂತ ತಿಳ್ಕೊತೇವಿ. ಯಾಕಂದ್ರೆ ದೇಹ ನಾನು ಅನ್ನೋದು ನಮಗೆ ಗಟ್ಟಿಯಾಗಿರ್ತತಿ, ಅವ್ರಿಗೇನು ಗಟ್ಟಿಯಾಗಿರ್ತತಿ? ಈ ದೇಹವನ್ನು ತಿಳಿತಕ್ಕಂಥ ದೇವ ನಾನು ಅನ್ನೋದು ಗಟ್ಟಿಯಾಗಿರ್ತತಿ. ಬಾಯಾಗಲ್ರಿ, ಅಂತರಂಗದೊಳಗೆ ಗಟ್ಟಿ ಮಾಡ್ಕೊಂಡಿರ್ತಾರ. ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿದಂ ಸುಳ್ಳಿರ್ಪುದಿ ಆಟವು. ಮನಸ್ಸಿನಾಗ ಸಂಪೂರ್ಣ ವಿಚಾರ ಮಾಡಿಬಿಟ್ಟಿರ್ತಾರ, ಇದು ಸುಳ್ಳದ. ಶರೀರ ಮೊದಲು ಮಾಡಿಕೊಂಡು ಈ ತೋರಾನು ತೋರಿಕೆ ಎಲ್ಲ ಏನೈತಪ್ಪ ಅಂದ್ರೆ ಮಿಥ್ಯ ಅದ. ಈ ಮಿಥ್ಯಾಕ ಆಧಾರ ಪರಬ್ರಹ್ಮ ವಸ್ತು ಒಂದ ಸತ್ಯದ. ಆ ಸತ್ಯ ವಸ್ತುನ ಯಾರದಾರ? ನಾನು ಅದೀನಿ, ನಾ ಅಚ್ಯುತ ಅದೀನಿ, ನಾ ಅನಂತ ಅದೀನಿ, ನಾ ವ್ಯಾಪಕ ಅದೀನಿ, ನಾ ಯಾವಾಗಲೂ ಇರ್ತಕ್ಕಂಥವದೀನಿ. ನನಗೆಲ್ಲೈತಿ? ಅಲಿಗೇರಿ ಅನ್ನೋದು ಇಲ್ಲ, ಹೇಸಿಗೆ ಅನ್ನೋದೂ ಇಲ್ಲ, ಹತ್ರು ನನಗೆ ಲೇಪಿಲ್ಲ, ನಕ್ರು ನನಗೆ ಲೇಪಿಲ್ಲ. ಹಿಂಗೆ ಅದಕ್ಕೆ ಸಾಕ್ಷಿಯಾಗಿರೋದನ್ನು ಕಲಿತಾನವ. ಮತ್ತು ಅದು ಬಾಧೆ ಆಗ್ತಿರ್ತದಲ್ರಿ, ಶರೀರದೊಳಗೆ ಸಂಬಂಧ ಇರ್ತತಿ. ಈಗ ಅವಾಗ ಜ್ಞಾನ ಆಗೈತೆ ಅಂದ್ರೆ ಮುಳ್ಳು ಚುಚ್ಚರು ಅನ್ನೋಂಗಿಲ್ಲನ್ರಿ ಅವ. ಅದ್ರ ಪರಿಣಾಮ ಆಗತ್ತಿರ್ತದ್ರಿ, ಜ್ಞಾನಿಗೂ ಆಗ್ತತಿ. ಜೀವಭಾವ ಇರ್ತತಲ್ರಿ.
ಆದ್ರೆ ಮೋಹ ಭಾವ ಹೋಗಿರ್ತದೆ, ಸತ್ಯತ್ವ ಭಾವ ಹೋಗಿರ್ತದ್ರಿ. ಆದ್ರೆ ಶರೀರ ಬಿಟ್ರೆ ಅಂದ್ರೆ ಅವ್ರು ಮುಂದೆ ಜನ್ಮ ತಾಳೋದಿಲ್ಲ. ಯಾಕಂದ್ರೆ ಜನ್ಮಕ್ಕೆ ಕಾರಣ ಆಶಾನ, ಇದ್ರ ಸುಖಬುದ್ಧಿನ, ದೇಹ ನಾನನ್ನು ಭಾವನ, ಅದನ್ನ ಅವ್ರು ಏನು ಮಾಡಿಬಿಟ್ಟಿರ್ತಾರ್ರಿ, ನಾಶ ಮಾಡಿಬಿಟ್ಟಿರ್ತಾರ. ಇಲ್ಲಿ ಹೇಳ್ತಾರ ನೋಡ್ರಿ ಅದನ್ನ. ಜ್ಞಾನಿಯು ಹೊಲಿಗೇರಿಯಲ್ಲಿ, ಹೇಸಿಗೆಯಲ್ಲಿ, ಕೆರೆಯಲ್ಲಿ ಬಿದ್ದರೇನು, ದೇವಸ್ಥಾನವೇನು, ಊರೇನು, ಅಡವಿ ಏನು. ದೇವಸ್ಥಾನದೊಳಗಿದ್ರು ಹಂಗ ಇರ್ತಾನ, ಅಡವಿ ಒಳಗಿದ್ರು ಹಂಗ ಇರ್ತಾನ. ಅಳುತ್ತ ಸತ್ತರೇನು, ಬಡ್ಕೊಳ್ಳುತ್ತ ಸತ್ತರೇನು, ದುಃಖದಿಂದ ಸತ್ತರೇನು, ಜ್ಞಾನಿಗೆ ಲೇಪವಿಲ್ಲ. ಜ್ಞಾನಿಯು ದೇಹವನ್ನು ಬಿಟ್ಟಾಗ ಪುನರ್ಜನ್ಮವಿಲ್ಲ. ಅವ ಮತ್ತ ದೇಹ ಬಿಟ್ಟಂದ್ರ ಮರಳಿ ಹುಟ್ಟುವುದಿಲ್ಲ. ಉರಿದ ಬೀಜವ ಬಿತ್ತಿದರೆ ನೆರೆ, ಮರಳಿ ಎಲಿ ಕೊಂಬೆಗಳು ಬೆಳೆಯವು, ಪರಿಪರಿಯ ಪುಷ್ಪಗಳು ಕಾಯಿ ಹಣ್ಣೆಂಬುದೀ ನಿತ್ಯ. ನಿರುತದಿಂದ ಜ್ಞಾನಾಗ್ನಿದಗ್ಧರು ಪರಮಯೋಗಿಗಳೆನಿಸಿಕೊಂಬರು, ಮರಳಿ ತಿರುಗರು ಜನನ ಮರಣಕ್ಕೆ ಪಾರ್ಥ ಕೇಳೆಂದ. ಕೃಷ್ಣ ಹೇಳ್ತಾನ ಗೀತೋಪದೇಶದಲ್ಲಿ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉರಿದ ಬೀಜವ ಬಿತ್ತಿದರೆ ನೆರೆ. ಈ ಹೊಲದಾಗ ನಾವು ಬೀಜ ಬಿತ್ತೇವ್ರಿ, ಹುರಿದು ಬಿತ್ತಿದ್ರೆ ಹುಡ್ತಾವ ನಾವು. ಹುರಿದ ಬೀಜ ನೀ ಎಷ್ಟು ಬೇಕಾದಷ್ಟು ಹುಟ್ಟುದಿಲ್ಲ. ಉರಿದ ಬೀಜವ ಬಿತ್ತಿದರೆ ನೆರೆ, ಮರಳಿ ಎಲೆ ಕೊಂಬೆಗಳು ಬೆಳೆಯವು. ಅದು ಹುಟ್ಟುವುದೇ ಇಲ್ಲ. ರೆಂಬೆ ಕೊಂಬೆಗಳೆಲ್ಲಕ್ಕವ್ರಿ, ಪರಿಪರಿಯ ಭಿನ್ನ ಭಿನ್ನದ ಪುಷ್ಪಗಳು, ಕಾಯಿ ಹಣ್ಣು ಎನ್ನುವುದೆಲ್ಲ ಮುಂದಿನ ನಿತ್ಯನ ಅಂತ. ಅದು ಹುಟ್ಟುವುದೇ ಇಲ್ಲ ಅಂದ್ಮ್ಯಾಗ ಅದಕ್ಕೆ ರೆಂಬೆ ಕೊಂಬೆಗಳರೇ ಎಲ್ಲಿ ಆಗ್ತಾವ? ಅವ ಆಗುದಿಲ್ಲ ಅಂದ್ಮ್ಯಾಗ ಮತ್ತೆ ಹೂವ ಕಾಯಿ ಹಣ್ಣು ಅನ್ನೋದು ಎಲ್ಲಿ ಆಗ್ತತಿ? ಅವಕ್ಕೆ ಅಸ್ತಿತ್ವನ ಇಲ್ಲ ಅಂತ. ಹಂಗ ಒಳಗ ಅಜ್ಞಾನವನ್ನು ನಾಶ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿ ಒಳಗದ ಅಂಕುರವನ್ನ ಸೂಟಿ ಬಿಟ್ಟಿರ್ತಕ್ಕಂಥ ಜ್ಞಾನಿ, ಅದು ಒಳಗ ಇದಿರ್ತದೆ ನೋಡ್ರಿ, ಬೀಜದೊಳಗೆ ಒಂದು ಅಂಕುರಿಸುವ ಶಕ್ತಿ ಇರ್ತದ್ರಿ. ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರ್ರಿ. ಅದು ಅಂಕುರಿಸು ಆ ಸೂಕ್ಷ್ಮ ಶರೀರ ಭಾವ ಏನಾಗಿರ್ತದೆ, ನಾಶ ಆಗಿಬಿಟ್ಟಿರ್ತದೆ ಜ್ಞಾನಿಯಲ್ಲಿ. ನಾನು ಮಾಡುವವನು ಅಲ್ಲ, ನಾನು ಉಣ್ಣುವವನು ಅಲ್ಲ ತಿಳ್ಕೊಂಡ್ಬಿಟ್ಟಿರ್ತಾನೆ. ಮತ್ತು ಜನ್ಮ ಆಗುವುದಿಲ್ಲ. ಅವನಲ್ಲಿರ್ತಕ್ಕಂಥ ವಾಯು ಪಂಚಮಹಾಭೂತದ ವಾಯುವಿನ ಜೊತೆಗೆ ಒಂದಾಗಿ ಬಿಡ್ತದೆ. ಸೂಕ್ಷ್ಮ ಶರೀರ ಅಂತ ನಾಶ ಆಗಿ ಬಿಟ್ಟಿರ್ತದೆ. ವಾಸನೆಗಳೆಲ್ಲ ನೆಟ್ಟಿಗೆತ್ತಿ ಹೋಗ್ಬಿಟ್ಟಿರ್ತಾವ. ಏನೂ ಇರೋದಿಲ್ರಿ. ಬಯಲಿನೊಳಗೆ ಬಯಲಾಗಿಬಿಡ್ತಾನೆ. ಮಹಾಬಯಲಿನಲ್ಲಿ ಮಹಾಬಯಲಾಗಿ ಬಿಡ್ತಾನ. ಮುಗಿದು ಹೋಗ್ತಲ್ಲಿ ಬ್ರಹ್ಮಾಂಡ ಆಗಿಬಿಡ್ತಾನೆ. ಮರಳಿ ಪುನರ್ಜನ್ಮವಿಲ್ಲ, ಭಾವವಿಲ್ಲ, ಬಂಧನವಿಲ್ಲ, ಜನನ ಮರಣಗಳಿಲ್ಲ. ಮತ್ತೆ ಹೊಳ್ಳಿ ಬರುವುದಿಲ್ರಿ. ಈಗ ಈ ಭೂಮಿಗೆ ಶರೀರ ತಾಳೋದಿಲ್ಲ. ಹಂಗೆ ನಾವು ಆ ಸ್ಥಿತಿ ಮುಟ್ಟಬೇಕಾಗೈತಿ. ಹುಟ್ಟಲು ಹೊಂದಲು ಬೇಸತ್ತಂಗೆ, ನೆಟ್ಟನೆ ಯೋಗ ಅಭ್ಯಾಸದ ವಂಗೆ. ಹುಟ್ಟಾಕ ಹೊಂದಾಕ ಯಾರು ಬೇಸರ ಪಟ್ಕೊಂತಾರ ಅವರು ಅದನ್ನು ಸಾಧನೆ ಮಾಡ್ತಾರೆ. ನಾವಿನ್ನೂ ಹುಟ್ಟಬೇಕಂತೇವಿ, ಹುಟ್ಟಬೇಕು, ಇನ್ನೂ ಚೈನಿ ಮಾಡ್ಬೇಕಂತೇವಿಲ್ರಿ. ಎಂದು ಶೆಡಿತೇವೋ ಗೊತ್ತಿಲ್ಲ. ಎಷ್ಟು ದಿಮಾಕ್ ಮಾಡ್ತೇವೆ ನೋಡ್ರಿ. ಮರತ್ ಬಾಳೆ ಮಾಡ್ತೇವ್ರಿ, ಜೀವನ ಮಾಡ್ತೇವಿ. ಯಾವಾಗ ಜನ್ಮ ಹೋಗತ್ತೆ ಗೊತ್ತಿಲ್ಲ ನಮಗೆ. ನಾಳೆ ಇರ್ತೇವೆ ಅನ್ನೋದು ಗ್ಯಾರಂಟಿ ನಾಳೆ ಅಲ್ರಿ. ಹೊರಗೆ ಹೋದ ಶ್ವಾಸ ಒಳಗೆ ಹೋಗಲಿಲ್ಲ, ಮುಗೀತು. ಅಯ್ಯ ಪ್ರವಚನ ಕೇಳ್ಕೊಂತನ ಹೋತ್ ನೋಡು, ಅದು ಹೇಳ್ಕೊಂತನ ಹೋತ್ ನೋಡು, ಹಸ್ತಿರಿ ಭಜನಿ ಅಂತಾರೆ. ಕಾಯ ಸ್ಥಿರವಲ್ಲೋ ಮನುಜ ನೋಡ, ಹಾಡನ್ನು ಚಾಲು ಮಾಡಿಬಿಡ್ತಾರೆ ಫಸ್ಟ್. ಯಾಕೆ ಸ್ಥಿರ ಇಲ್ಲಲ್ಲ, ಹೋತಾವ. ಹೇಳ್ದ ಕೇಳ್ದ ಹೋತು. ಎಷ್ಟು ಜೋಪಾನ ಮಾಡಿರ್ತೀವ್ರಿ, ಎಷ್ಟು ಉಣಿಸಿರ್ತೀವಿ, ಎಷ್ಟು ತಿನ್ಸಿರ್ತೀವಿ ಶರೀರಕ್ಕೆ. ನಮ್ಮ ಶರೀರಕ್ಕೆ ಚಾಕ್ರಿ ಪಾಡುವಷ್ಟು ನಾವು ಮತ್ತೆ ಯಾರ್ದಾರ ಶರೀರಕ್ಕೆ ಚಾಕ್ರಿ ಮಾಡ್ತೇವನ್ರಿ? ಮಾಡ್ತೀರನ? ಹೆಂಡತಿ ಶರೀರಕ್ಕೆ, ಗಂಡನ ಶರೀರಕ್ಕೆ, ಮಕ್ಕಳ ಶರೀರಕ್ಕೆ, ನಮ್ಮ ಶರೀರಕ್ಕೆ ಮಾಡ್ಕೊಳ್ಳುವಷ್ಟು ಚಾಕ್ರಿ ರೀ ಮತ್ತೆ ಎದಕ್ಕರೆ ಮಾಡ್ತೇವನ? ಅದು ಮಕ್ಕಳು ಬರೇ ಹೊಳಿ ಮುಳಿ ಹೀತೇತ್ ಬಂದು ಮುಕ್ಳಿ ತೊಳೆಯಪ್ಪ ಅಂದ್ರೆ ಏನಂತ ನಾವು ಬರೀ ಹೀತೈತಿ, ಕುಂಡಿ ಸಡ್ಲು ಐತಿದ್ರದಂತ ಬೈತಾನೆ. ಮತ್ತು ತಾನು ತೊಳ್ಕೊಳ್ಳೋ ಮುಂದೆ ಎಷ್ಟು ತೊಳ್ಕೊಳ್ದಂತ ಒಮ್ಮೆರೆ ಬೇದ್ಕೊಂಡ ತನಗೆ ಬೇಯ್ಕೊಂಡ ನಾನು ಇದು ಎಷ್ಟು ಹೊಲಸಾದ್ರಿ, ಎಷ್ಟು ದಿನ ಜಳಕ ಮಾಡಿಸ್ಬೇಕು ನೋಡಿದ ನನ್ನ ಕೆಂದರೆ ಹೇಸಿಗೆ ಪಟ್ಕೊಂಡ ನಾನು. ಭಾಳ ಪ್ರೇಮ ರೀ. ಇಷ್ಟು ಜೋಪಾನ ಮಾಡಿಸಿರ್ತಾನ, ಹೋಳ್ಗೆ ತಿನ್ನಿಸಿರ್ತಾನೆ, ತುಪ್ಪ ತಿನ್ನಿಸಿರ್ತಾನೆ. ಯಾರ್ದಾರೆ ಕಾರ್ಯಕ್ರಮದೊಳಗೆ ಕಡುಬು ತುಪ್ಪ ಹೊಡೆದಿರ್ತಾನೆ, ಹೌದಿಲ್ರಿ? ಕಡುಬು ತುಪ್ಪ ಹೊಡೆದಿರ್ತಾನೆ ಯಾರ್ದಾರೆ ಕಾರ್ಯಕ್ರಮದೊಳಗೆ.
ಫಂಕ್ಷನ್ದಾಗ ಬುಂದೆ ತಿಂತಿರ್ತಾನೆ ಎಲ್ಲ ತಿನ್ಸಿರ್ತಾನೆ ರೀ ಅದಕ್ಕೆ ಈ ತೀರಾಕ್ ಬದತ್ತಂದ್ರೆ ಎಲ್ಲಾರನ್ನು ಸರಿಸಿ ನನಗೆ ಹಾಕಿ ಹೋಮಾರಯ್ಯ ನಾನು ಭಾಳ ಹೊತ್ತಾಗೈತೆ ಅಂತ ತಿಂದಿರ್ತಾನೆ ಇದನ್ನಿಷ್ಟು ಮೆರವಣಿಗೆ ಮಾಡಿರ್ತಾನೆ ರೀ ಹೋಗೋ ಹೊತ್ನ್ಯಾಗ ಒಂದು ಇಟ್ರಿ ಹೇಳಿ ಹೋಗ್ಬೇಕು ಅನ್ನೋದ್ರಿ ಬುದ್ಧಿ ಬೇಡ ಅದಕ್ಕೆ ಒಂದು ಇಟ್ರಿ ಹೇಳ್ತತೆ ನಿಮಗದ ನಾ ಹೊಕ್ಕೀನಿ ನಾಳೆ ಹೋಗ್ಬೇಕಂತ ಮಾಡೀನಿ ಈಗ ನೆನಪಿಟ್ಕೊಂತ ಒಂದು ಇಟ್ರಿ ಹೇಳ್ತತಿ ಆಗಾವ ಹಾಂ ನೋಡು ಆ ಶರೀರ ನಮಗೆ ಹೇಳಾರ್ದ ಹೊಕ್ಕತಿ ಆದರೂ ಅದನ್ನು ನಂಬುತ್ತೇವೆ ಈಗ ನೋಡ್ರಿ ಯಾರೇ ಮನೆಗೆ ಬಂದಿರ್ತಾರೆ ಹೇಳಾರ್ದ ತಮ್ಮ ಊರಿಗೆ ಹೋಗಿ ಬಿಟ್ರೆ ಅಂದ್ರೆ ಏನಂತೀರಿ ನೀವು ಅವ್ರಿಗೆ ಹೇಳಾರ್ದ ಹೋತ್ ನೋಡೋದು ಭಾವ ಅಂತೀರಿ ಮತ್ತು ಇದು ಹೇಳಾರ್ದ ಹೋಗ್ಬಿಡ್ತತ್ ರೀ ಮತ್ತು ಇದಕ್ಕೆ ಎಷ್ಟು ಬೇಯ್ಬೇಕು ಎಷ್ಟು ಪ್ರೇಮ ಮಾಡ್ತೇವೆ ರೀ ಅದ್ರ ಮ್ಯಾಗ ಆದ್ರೆ ಜ್ಞಾನಿ ಇದನ್ನ ಏನು ಮಾಡೋದಿಲ್ಲ ಪ್ರೇಮಿಸೋದಿಲ್ಲ ಇದು ಬಂದಿರೋದ ಎದಕ್ಕೆ ಹೋಗಾಕ ಇದಕ್ಕೆ ನನಗೆ ಸಂಬಂಧ ಇಲ್ಲ ಇದು ನನಗೆ ಐತಿ ಇದನ್ನು ಗಟ್ಟಿ ಮಾಡಿರ್ತಾನೆ ಅನ್ನೋದಕ್ಕೆ ಅವನ ಜನನ ಮರಣಗಳು ಆಗೋದಿಲ್ಲ ಇದ್ರೊಳಗೆ ಇಟ್ಕೊಂಡ್ರೆ ಇದಕ್ಕೆ ಬರೋದ ರೀ ಇದ್ರೊಳಗೆ ಆಸೆ ಇಟ್ವಿ ಬರೋದನ ನಮ್ಮ ಅವ್ವ ಮ್ಯಾಮ್ ಸಿಟ್ಟಿಗೆ ಎದ್ದು ಅಂತಿರ್ತಾಳೆ ಭಾಳ ದಂಧೆಗೆ ಆಗಣ್ರಿ ತ್ರಾಸ ಆಗೋಣ ಕೆಲಸ ಹತ್ತಾನ ಗುರುವ ಮುಂದಿನ ಜನ ಹುಟ್ಟದೇ ಇಲ್ಲ ನಾನು ಅದಕ್ಕೆ ನಾ ಅಂತೀನಿ ಯಾವ ಮಂಜಾನ ಕುಂಡು ಹೆಂಗಿರ್ತಾವಲ್ಲ ಹಂಗೆ ಆಗ್ಬೇಕು ನೋಡಿವಿ ಚಾಪಿ ಕುಂತು ಅಂದಾಗ ಹುಟ್ಟಲ್ಲ ಹಂಗೆ ಆಗ್ತೀವಿ ನಾವು ಅಂತ ಹೇಳ್ತಿರ್ತೀವಿ ಶಿವಾನಂದ ಅಜ್ಜವ್ರು ಹೇಳ್ತಾರೆ ಮಂಜಾನ ಕುಂಡಿಗೆ ಇದಾಗಿರ್ತಾವೆ ನೋಡ್ರಿ ನಾವು ಬಿರುಸಾಗಿರ್ತಾವಲ್ಲ ಹಂಗೆ ಕುಂತು ಚಾಪಿ ಜಿಡ್ ಹಿಡಿಬೇಕಂತ್ರಿ ಅಷ್ಟು ಅನುಷ್ಠಾನ ಮಾಡ್ಬೇಕಂತ ದೇಹ ಭಾವವನ್ನು ಮೀರಿ ದೇವ ಭಾವದೊಳಗೆ ಉಳಿದಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಕತಿ ನಾವು ಹುಟ್ಟೋದಿಲ್ಲ ಅಂದ್ರೆ ಬಿಡ್ತತೆ ಅನ್ನೋದು ಒಳಗೆ ಬೀಜ ಇರ್ತತಿ ಆ ಶೇಂಗಾ ಬೀಜಕ್ಕೆ ಹೇಳ್ರಿ ನೀವು ಹುಟ್ಟಬೇಡ ಅಂತ ಹೇಳೋದನ್ನ ಹುಗಿರಿ ಹುಟ್ಟೋದು ಬಿಡ್ತತೆ ಅನ್ನೋದು ಬಿಡ್ತತಿ ಅದಕ್ಕೆ ಬೇಕಾದಷ್ಟು ಹೇಳ್ರಿ ಒಂದು ತಿಂಗಳು ಹೇಳ್ರಿ ನೀವು ಅದನ್ನ ಮುಂದೆ ಇಟ್ಕೋರಿ ನಾನು ಇನ್ನೊಂದು 15 ದಿನದಾಗ ಮಣ್ಣಾಗ ಹಾಕ್ತೇನೆ ಹಾಕಿ ನೀರು ಬಿಡ್ತೇನೆ ನೀ ಚಿಗಿಬೇಡ ಯಪ್ಪ ಚಾಡ್ಯಾನ ನಾ ಹೇಳಿದ ಮಾತು ಕೇಳಂದ್ರಿ ಅದು ಒಂದು 15 ದಿವ್ಸ ಹಿಂಗೆ ದಿನ ರಂಬಸ್ರಿ ಹುಗಿರಿ ನೀರು ಹಾಕ್ರಿ ಹುಟ್ಟದ್ ಬಿಡ್ತತ ನೋಡು ಹಂಗೆ ನಾವು ಹುಟ್ಟದ ಇಲ್ಲ ನಾವು ಬಿಡ್ತತ ಒಳಗಿನ ಅಂಕುರ ಸಹ ನಾಶ ಮಾಡ್ಬೇಕಲ್ಲ ಅದ ಹುರಿದು ಹುಟ್ಟಾಯಪ್ಪ ನೀ ಅನ್ರಿ ಅದಕ್ಕೆ ಹುರಿದು ಇಡೋದ್ರಿ ಒಂದು ವಾರ ಹೇಳೋದು ಅದಕ್ಕೆ ಹುರಿದಿಟ್ಟು ನೋಡಪ್ಪ ನೀನು ಹುರಿದೇನಂತ ತಲೆ ಕೆಡಿಸ್ಕೋಬೇಡ ಎದಕ್ಕೆ ಹೇಳುದ್ರಿ ಶೇಂಗಾಕ ನೀನು ಮತ್ತು ನಾನು ಹುರಿದೇನಂತ ಸಿಟ್ಟು ತಿಳ್ಕೊಬೇಡಿ ಬೆಳೆಯನಿ ಬಿತ್ತೇನೆ ನಿನ್ನ ನೀರು ಹಾಕ್ತೀನಿ ಅಂತ ಹೇಳ್ರಿ ಒಂದು ವಾರ ಹೇಳ್ರಿ ಹುಡ್ತನದ ನೋಡ್ರಿ ಹುಟ್ಟಂದ್ರೂ ಹುಟ್ಟೋದಿಲ್ಲ ಯಾವಾಗ ಹುರದಿಂದ್ರಿ ಹುಟ್ಟಂದ್ರೂ ಹುಟ್ಟೋದಿಲ್ಲ ಹುರಿಲಿಲ್ಲ ಅಂದ್ರೆ ನೀ ಹುಟ್ಟಬೇಡಂದ್ರು ಬಿಡೋದಿಲ್ಲ ಹಂಗೆ ವಾಸನಾ ಕಳ್ಕೊಳ್ಳಾರ್ದ ನಾ ಹುಟ್ಟೋದಿಲ್ಲ ಅಂದ್ರೆ ಹುಟ್ಟೋದು ಬಿಡೋದಿಲ್ಲ ವಾಸನಾ ಕಳ್ಕೊಂಡಿಂದ ನಾನು ಹುಟ್ಟಬೇಕಂದ್ರೆ ಹುಟ್ಟಾಕ ಆಗೋದಿಲ್ಲ ವಾಸನಾ ಕಳ್ಕೊಂಡು ನಾವ್ಯಾಕೆ ಹುಟ್ಟಬೇಕಂತಾನ ಅವನೊಳಗೆ ಆ ಭಾವ ಬರುವುದನ್ನ ಇಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರ ಹುಟ್ಟಬಾರ್ದು ಅಂತ ಕಳ್ಕೊಂಡಿರ್ತಾನೆ ಮತ್ತು ಅವ್ಯಾಕೆ ಮಾತ್ರ ಹುಟ್ಟಬೇಕಂತ ನೋಡ್ರಿ ಜ್ಞಾನಿಯು ದೇಹವನ್ನು ಬಿಟ್ಟಾಗ ಪುನರ್ಜನ್ಮವಿಲ್ಲ ಅವನ ಸೂಕ್ಷ್ಮ ಶರೀರವು ಸತ್ತು ಹೋಗಿರುವುದು ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ರೀ ಮನಸ್ಸ ಹೋಗ್ಬಿಟ್ಟಿರ್ತದೆ ಅಲ್ರಿ ಮತ್ತು ಮನಸ್ಸು ಹೋಗಿಂದ ಅವ್ನು ಹೆಂಗಿರ್ತಾನೆ ಜೀವಂತ ಮನಸ್ಸ ಇಲ್ಲ ನಿಮಗೆ ಎಲ್ಲ ಮಾಡೋದು ಕೆಲಸ ಮನಸ್ಸ ಮತ್ತು ಮನಸ್ಸ ಇಲ್ಲ ಅಂತಿರಲ್ಲ ಮನಸ್ಸು ಇರ್ತತ್ರಿ ಆದ್ರೆ ಸತ್ಯತ್ವ ಬುದ್ಧಿಯನ್ನು ಕಳ್ಕೊಂಡ್ಬಿಟ್ಟಿರ್ತತಿ ಜ್ಞಾನಿ ಮನಸ್ಸು ಇರ್ತದ್ರಿ ಜ್ಞಾನಿ ಮನಸ್ಸು ಸತ್ ಮನಸ್ಸು ಇದ್ದಂಗೆ ಇರ್ತತ್ರಿ ಹಾವು ಇಲ್ಲ ಅಂತೀರ್ನ ಜೀವಂತಿದ್ದಾಗೂ ಹಾವು ಐತಿ ಬಡದಿಂದನು ಸತ್ತಿಂದನು ಹಾವು ಐತಿ ಸತ್ ಹಾವು ಕಡಿತೈತನ ಜೀವಂತ ಹಾವು ಬಿಡ್ತತನ ಮೋಸತ್ ಹಂಗ ಅವನ ಮನಸ್ಸು ಏನಾಗಿರ್ತಂದ್ರೆ ಸತ್ ಹಾವು ಆದಂಗೆ ಆಗಿರ್ತತಿ ಸುಟ್ಟು ಹಗ್ಗ ಆದಂಗೆ ಆಗಿರ್ತತಿ ಹಗ್ಗ ತಗೊಂಡು ಕಟ್ಟಾಕ್ ಬರ್ತದ್ರಿ ಸುಟ್ಟು ಹಗ್ಗ ಕಟ್ಟಾಕ್ ಬರೋದಿಲ್ಲ ಹಗ್ಗ ಕಾಂತಿರ್ತದೆ ಸುಟ್ಟಿದ್ ನೋಡ್ರಿ ನೀವು ಬೇಕಾರೆ ಉರಿ ಹಚ್ಚಿರಿ ನೀವು ಹಗ್ಗಕ್ಕೆ ಚುಮಣ ಎಣ್ಣೆ ಗೊಜ್ಜಿ ಅದು ಸುಟ್ಟಿರ್ತತಲ್ಲ ಸುಟ್ಟಿಂದ ಅದು ಹಗ್ಗ ಹೆಂಗೆ ಕಾಂತಿರ್ತದೆ ಹಂಗೆ ಕಾಂತಿರ್ತತಿ ತೊಗೊಂಡು ಒಂದು ಗಂಟೆ ಮೇವು ಕಟ್ಕೊಂಬರಲ್ಲ ಅದನ್ನ ತೊಗೊಂಡು ಸುಟ್ಟಿಂದ ಬರ್ತತಾನೆ ಮುಟ್ಟಿದ ಕೂಡಲೇ ಪುಡಿ 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 ಆಗ್ತದೆ ಹಾಳಿ ಸುಟ್ಟಿರ್ತೇವೆ ನೋಡ್ರಿ ಅದ್ರಾಗ ಅಕ್ಷರ ಕಾಂತಿರ್ತಾವೆ ಸುಟ್ಟರು ಮಡಿಚಿ ಇಡ್ಬೇಕು ನಾಳೆ ಓದಾಕ್ ಬರ್ತೈತಿ ಹಾಳಿ ಸುಟ್ಟು ಬರೋದಿಲ್ಲ ಹಂಗ್ರಿ ಸುಟ್ಟು ಹಾಳಿ ಸುಟ್ಟು ಹಗ್ಗ ಸತ್ತು ಹಾವನಿಗತಿ ಅವ್ರ ಮನಸ್ಸು ಏನಾಗಿರ್ತದೆ ಅಂದ್ರೆ ದೋಷ ಕಳ್ಕೊಂಡಿರ್ತತಿ ಲೇಪನೆಯ ದೋಷವನ್ನ ಕಳ್ಕೊಂಡ್ಬಿಟ್ಟಿರ್ತತಿ ಯಾವಾಗ
ಈ ಗ್ವಾಡಿ ಇರ್ತಾವ ಅಥವಾ ಏನೋ ಇರ್ತಾವ, ಅಲ್ಲಿ ಏನಾರು ನಾವು ಲೇಪಿಸಿದ್ವಿ ಅಂದ್ರೆ ನೀರು ಗೊಜ್ಜಿರೋ ಅದು ಒಳಗೆ ಜಕ್ಕೊಳ್ಳೋದಿಲ್ಲ. ಹಂಗ್ರಿ ಜ್ಞಾನದ ಲೇಪ ಆತಂತಂದ್ರೆ ಅದು ಒಳಗೆ ಜಕ್ಕೊಳ್ಳೋ ಶಕ್ತಿ ಕಳ್ಕೊಂಡ್ಬಿಡ್ತೈತಿ, ಅವಾಗ ಹಿಡ್ಕೊಳ್ಳೋದಿಲ್ಲ, ಅದು ನಿರ್ಲಿಪ್ತತೆ ಬಂದ್ಬಿಡ್ತೈತಿ ಜ್ಞಾನಿಗೆ. ಅದಕ್ಕೆ ಆ ನಿರ್ಲಿಪ್ತತೆ ಇರೋದ್ರಿಂದ ಅವ ಮತ್ತ ಮರಳಿ ಏನಾಗೋದಿಲ್ರಿ, ಹುಟ್ಟೋದಿಲ್ಲ. ಇದೇ ಆತತಿಲ್ರಿ. ಹಾಂ ಹಾಂ ಮುಂದೆ ಹೇಳ್ತಾರೆ ನೋಡ್ರಿ, ಲೋಕರಂಜನೆಗಾಗಿ ಜನರನ್ನು ಮೆಚ್ಚಿಸಬಹುದು, ಶಾಸ್ತ್ರ ಪ್ರವಚನಗಳನ್ನು ನ್ಯಾಯಶಾಸ್ತ್ರಗಳನ್ನು ಬೇಕಾದಷ್ಟು ಕಲಿಯಬಹುದು, ಹೇಳಬಹುದು, ಆದರೆ ಒಳಗೆ ಕೃತಿ ಬೇರೆ ಇರುವುದು. ಬಾಯಿಲಿ ಮಾತ್ರ ಬ್ರಹ್ಮಜ್ಞಾನ, ಒಳಗೆ ಜೀವಭಾವವು ಹೋಗಿರುವುದಿಲ್ಲ. ನಾವು ಪ್ರವಚನಾದಿಗಳನ್ನು ಬೇಕಾದಷ್ಟು ಹೇಳಬಹುದು, ಪ್ರವಚನಾದಿಗಳನ್ನು ಕೇಳಬಹುದು. ಕೇಳೇವಂದ ಕೂಡಲೇ ನಮ್ಮ ಜೀವಭಾವ ಹೋಗೈತಿ, ಕೇಳೇವಂದ ಕೂಡಲೇ ನಮ್ದು ಹೋಗೈತಿ ಅಂತ ಅರ್ಥ ಅಲ್ಲ. ಅದು ಕೇಳಿದ್ದನ್ನು ಎಷ್ಟು ಅರ್ಥ ಮಾಡ್ಕೊಂಡೇವಿ. ನಮ್ಮ ಮುಂದೆ ಎಲ್ಲ ಥರ ಪದಾರ್ಥಗಳನ್ನು ಹಚ್ಚಿಗ ತಾಟಿನೊಳಗಿಟ್ರೆ ಅದನ್ನ ನೋಡ್ಕೊಂತ ಕುಂತ್ರೆ ಹೊಟ್ಟೆ ತುಂಬಿದಂಗೆ ಆತನ. ಏನು ಮಾಡ್ಬೇಕು ಅದನ್ನು? ಉಣ್ಬೇಕಿಲ್ಲ. ಹಂಗ್ರಿ ಮಹಾತ್ಮರು ಹೇಳಿರೋ ವಾಕ್ಯಗಳು ಉಪದೇಶಗಳು ಗಂಗಾದಾಗ ಹಚ್ಚಿದ ಊಟ ಇದ್ದಂಗೆ ಎಡಿ ಇದ್ದಂಗೆ ಅದು. ಆದ್ರೆ ಅದನ್ನು ನಾವು ಸ್ವೀಕಾರ ಮಾಡ್ಬೇಕಾದ್ರೆ ಅವ್ನು ಚಿಂತನೆ ಮಾಡ್ಬೇಕು, ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕಲ್ಲ. ಅನ್ನದೊಳಗೆ ಕಸು ಇಲ್ಲನ? ಅನ್ನದೊಳಗೆ ಕಸು ಇಲ್ಲ, ಶಕ್ತಿ ಐತಿಲ್ಲ ಅದ್ರೊಳಗೆ. ಶಕ್ತಿ ಇದ್ದದಕ್ಕೆ ತಿಂದಾಗ ನಮ್ಗೆ ಶಕ್ತಿ ಬರ್ತದ್ರಿ. ಅದು ನಮ್ಮ ಒಳಗೆ ಹೋದಾಗ ನಮಗೆ ಅದರ ಪರಿಣಾಮ ಕತ್ತು. ಹಂಗೆ ಮುಂದೆ ನೋಡಿದ್ರ ಕತ್ರಿ. ಹಾಂ, ಹಂಗೆ ಉಪದೇಶ ನಮ್ಮ ಒಳಗೆ ಹೋಗ್ಬೇಕು. ನಮ್ಮ ಉಪದೇಶ ಎಲ್ಲಿ ಹೊಂಟತಿ? ಈಚೆ ಕಡೆ ಹಾಸಿ ಈಚೆ ಕಡೆ ಹೊಂಟತಿ, ಈಚೆ ಕಡೆ ಕಿವಿಯಾಗ ಹಾಸಿ ಈಚೆ ಕಡೆ ಕಿವಿಯಾಗ ಹೊಂಟತಿ, ಕಿವಿಯಾಗ ಬಂದು ಬಾಯಾಗ ಹೊಂಟತಿ. ಒಂದಿಷ್ಟು ಮಂದಿಗೆ ಕಿವಿಯಾಗ ಹಾಸಿ ಕಿವಿಯಾಗ ಹೋತ ಏನು ಬಂತು ಶಾಸ್ತ್ರದಾಗ? ಹೇಳಕ್ಕೆ ಬರೋದಿಲ್ಲ, ಕೇಳೋದು ಒಂದೈತಪ್ಪ. ನಾಳೆಗೆ ಬಾ ಅಂತೀವೋ ಏನು ಬ್ಯಾಡ ಅಂತೀವಿ, ಹಿಂಗಂದ್ರಿ ಅಂದ್ರೆ ಅವ್ರು ಅಲ್ಲಿ ಇಲ್ಲ ಅಂತ. ಹಿಂಗೆ ಅನ್ನಿ ಅಂದ್ರೆ ಏನು ಬಂದ್ವಿ ಹೇಳ್ಬಿ ಅಂತಂದು ಅಂದ್ರೆ ಏನಂತೀರಿ ನೀವು? ಕೇಳಾಕತ್ತೇನೆ, ಇದ ಒಂದು ಪುಣ್ಯ ಅಂತ ತಿಳ್ಕೊ. ನನಗೆ ಹೇಳಕ್ಕೆ ಬರೋದಿಲ್ಲ, ಅದು ನನಗೆ ಪಟಕನ ಅರ್ಥನೂ ಆಗೋದಿಲ್ಲ. ಬಾ ಅಂದ್ರೆ ನಾಳೆಗೆ ಬರ್ತೀನಿ, ಇಲ್ಲಿಕಂದ್ರೆ ಬಿಡ್ತೀನಿ. ಹಿಂಗೆ ಅಂದ್ರಿ ಅಂದ್ರೆ ಅದು ಈಚೆ ಕಡೆ ಹಾಕಿ ಈಚೆ ಕಡೆ ಹೋಗೈತೆ ಅಂತ. ಇನ್ನೊಂದಿಷ್ಟು ಮಂದಿ ನೀ ಬೇಕಾದ ಕೇಳೋ, ಹೇಳ್ತೀನಿ. ನಾಳೆ ಕೇಳಬೇಡ, ಮತ್ತು ಬಾಯಾಗ ಹೇಳ್ತಾರ ಅವತ್ತ. ಆಮ್ಯಾಗ ಅದು ಮನುಷ್ಯನೊಳಗೆ ಇಳಿದಿದ್ರೆ ಮರುದಿವ್ಸ ಹೇಳಕ್ಕೆ ಬರ್ತೈತಿ. ಮರುದಿವ್ಸ ಹೇಳಕ್ಕೆ ಬರೋದಿಲ್ಲ ಅಂತಂದ್ರೆ ಅದು ಕಿವಿಯಾಗ ಹಾಕಿ ಬಾಯಾಗ ಬಂದತ್ತಂತ. ಹೇಳೋ ಪೂರ್ತೇಕಷ್ಟು ಬಂದೈತಿ, ಮುಂದೆ ಅದು ಅಂತರಂಗ ಕೇಳೋದಿಲ್ಲ. ನೋಡ್ರಿ, ಇದು ಕಿವಿಯಾಗ ಹಾಕಿ ಕಿವಿಯಾಗ ಹೋಗಬಾರ್ದು, ಕಿವಿಯಾಗ ಹಾಕಿ ಬಾಯಾಗ ಹೋಗಬಾರ್ದು. ಇದು ಎಲ್ಲಿ ಹೋಗ್ಬೇಕಂದ್ರೆ ಕಿವಿಯಾಗ ಹಾಕಿ ಹೃದಯಕ್ಕೆ ಇಳಿಬೇಕು ಅಂತ. ಹೃದಯ ಕೇಳದ ನೆಲೆಯಾಗಿ ನಿಂತಿ ಆ ಉಪದೇಶ ಅಂತಂದ್ರೆ ಅವನ ಜೀವನದೊಳಗೆ ಅಳವಡಿಕೆ ಆಗ್ತದೆ, ಅದರ ಪರಿಣಾಮ ಅವಂಗ ಆಗ್ತದೆ. ಲೋಕರಂಜನೆಗಾಗಿ ಜನರನ್ನು ಮೆಚ್ಚಿಸಬಹುದು, ಬಹಳ ಶಾಸ್ತ್ರ ಕಲಿಬಹುದು ರೀ, ಕಲಿತು ಜನರನ್ನು ಮೆಚ್ಚಿಸಬಹುದು, ದೊಡ್ಡ ಸ್ವಾಮಿ ಅನಿಸ್ಕೋಬಹುದು, ಮೆರೆಸ್ಕೋಬಹುದು, ಬೇಕಾದಾಗಬಹುದು ರೀ ಹೊರಗೆ. ಆದ್ರೆ ಒಳಗೆ ಪರಿವರ್ತನೆ ಆಗೋದು ಆ ತನಗ ಗೊತ್ತಾಗತ್ತದ. ಯಾವ ಪರಿವರ್ತನೆ ಮಾಡ್ಕೊತಾನ, ಸ್ವತಃ ತಾನ ಪರಿವರ್ತನೆ ಮಾಡ್ಕೊತಾನ, ಅವನಿಗೆ ಸುಖ ಶಾಂತಿ ನೆಮ್ಮದಿ ಇದ್ದ ಇರ್ತದ ಅಂತ. ಲೋಕರಂಜನೆಗಾಗಿ ಜನರನ್ನು ಮೆಚ್ಚಿಸಬಹುದು, ಶಾಸ್ತ್ರ ಪ್ರವಚನಗಳನ್ನು ನ್ಯಾಯಶಾಸ್ತ್ರಗಳನ್ನು ಬೇಕಾದಷ್ಟು ಕಲಿಯಬಹುದು. ಏನು ಒಂದಿಷ್ಟು ಶಾಸ್ತ್ರ ಗ್ರಂಥಗಳನ್ನು ಓದಿಬಿಟ್ರೆ ಹೇಳಾಕು ಬರ್ತೈತಿ ರೀ, ಕೇಳಾಕು ಬರ್ತೈತಿ. ಹೇಳುದಿಲ್ಲ ನಾವು ಹಿಂಗೆ, ಹೇಳಾಕು ಬರ್ತೈತಿ, ಕೇಳಾಕು ಬರ್ತೈತಿ ರೀ. ಇನ್ನೂ ನೀವು ಹೆಚ್ಚು ಓದಾಕ ಹತ್ರಿ ಗ್ರಂಥಗಳಂದ್ರೆ ಒಬ್ಬರು ಪಂಡಿತರಾದಂಗೆ ಆಗಿಬಿಡ್ತೀರಿ. ವಿಷಯ ಪಂಡಿತರು, ಜ್ಞಾನ ಪಂಡಿತರಲ್ಲ, ಆ ಜ್ಞಾನದ ವಿಷಯ ಪಂಡಿತರು ಆಗಬಹುದು. ಆದರೆ ಜ್ಞಾನಿ ಆಗೋದು ಏನೈತಲ್ಲ ಅದು ಕಷ್ಟದ. ಆದ್ರೆ ಅಭ್ಯಾಸ ಮಾಡಿದ್ರೆ ಸಾಧ್ಯ ಐತೆ ಅಂತೀರೋ ಇಲ್ಲ ಅಂತೀರೋ? ಸಾಧ್ಯ ಐತಿ. ಶಾಸ್ತ್ರ ಪ್ರವಚನಗಳನ್ನು ನ್ಯಾಯಶಾಸ್ತ್ರಗಳನ್ನು ಬೇಕಾದಷ್ಟು ಕಲಿಯಬಹುದು, ಹೇಳಬಹುದು, ಆದರೆ ಒಳಗೆ ಕೃತಿ ಬೇರೆ ಇರುವುದು. ಬಾಯಿಲೆ ಮಾತ್ರ ಬ್ರಹ್ಮಜ್ಞಾನ, ಒಳಗೆ ಜೀವಭಾವವು ಹೋಗಿರುವುದಿಲ್ಲ. ಬ್ರಹ್ಮನ ಜ್ಞಾನ ಅಂದ್ರೇನ್ರಿ? ನಾ ಅಚ್ಯುತದೇನಿ, ನಾ ಹುಟ್ಟಾವಲ್ಲ, ನಾ ಸಾಯವಲ್ಲ ಅನ್ನೋ ಜ್ಞಾನ ರೀ. ಮತ್ತು ನಾವು ಹುಟ್ಟಾವನ ಸಾಯವನು ಜೀವಭಾವದೊಳಗೆ ಹೆದರುದು, ಭಯಗೊಳ್ಳುದು, ಮೋಹಗೊಳ್ಳುದು ಮಾಡ್ತೀವಿ ಅಂತಂದ್ರೆ ನೋಡ್ರಿ. ಇನ್ನೊಂದು ಏನಂದ್ರೆ
ನಾನ ಆನಂದ ರೂಪ ಇದ್ದು ನಾ ಆನಂದ ಅನ್ಯವಾಗಿ ಹುಡುಕ್ತೀನಿ ಅಂದ್ರೆ ನನಗೆ ಜೀವಭಾವ ಐತೆ ಅಂತ ಅರ್ಥ. ನಾ ಆನಂದ ರೂಪದೇನೆ ಅನ್ನೋದು ಕೇಳೇನಂದ ಮ್ಯಾಗ ನನ್ನೊಳಗೆ ಆನಂದ ಐತೆ ಅನ್ನೋದು ನೆಲೆಯಾಗಿ ನಮಗೆ ನಿಂತಿದ್ರೆ ಆದ್ರೆ ನಾವು ಮತ್ತೊಂದು ವಿಷಯವನ್ನು ನೆನಪು ಮಾಡೋದಿಲ್ಲ ಅಂತಂದ್ರೆ ಸುಖಕ್ಕಾಗಿ ನಾವು ಬ್ರಹ್ಮಜ್ಞಾನದೊಳಗೆ ಅಳವಟ್ಟೇವಿ ಅಂತ ಅರ್ಥ. ಪರಮ ಭಾವ ಬಂದತಿ ಅಂತ ಅರ್ಥ. ಸುಖವನ್ನು ಅನ್ಯವಾಗಿ ಹುಡುಕ್ತೇವೆ ಅಂದರೆ ಜೀವಭಾವ, ಸುಖವನ್ನು ಸುಖರೂಪನ ನಾನದೇನೇನು ತಿಳ್ಕೊತೀವಿ ಅಂದ್ರೆ ಪರಮ ಭಾವ. ಆಮ್ಯಾಗ ನನಗನ್ಯವಾಗಿ ಇನ್ನೊಂದು ಇಲ್ಲ ಅಂದ್ರೆ ನಿರ್ಭಯದ ಭಾವ, ನನಗನ್ಯವಾಗಿ ಇನ್ನೊಂದು ಐತಿ ಅಂತಂದ್ರೆ ಭಯದ ಭಾವ. ನೋಡ್ರಿ, ಎಲ್ಲರೂ ದಾರ್ಯಾಗ ಬರ್ತಿರ್ತೇವ್ರಿ, ಸುಡುಗಾಡಂತೆ ಕಾಸಿ ಬರ್ತಿರ್ತೇವ್ರಿ, ಸುಮ್ಮನೆ ಬರ್ತಿರ್ತೇವ್ರಿ. ಗೆವ್ ಐತಿ ಅಂತ ಭಾವ ಆತಂದ್ರಿ, ಗೆವ್ ಬಂತಂದ್ರೆ ಹೆಂಗಂತ ಭಾವ ಆತ, ಭೇದ ಭಾವ ಆತಂದ್ರೆ ನನಗನ್ಯವಾಗಿ ಗೆವ್ ಐತಿ ಅನ್ನೋ ಭಾವ ಬಂತಂದ್ರೆ ಭಯ ಬಂದ ಬಿಡ್ತತ್ರಿ. ಅಟ್ಟೋಟಿಗೆ ಮುಂದೆ ಏನಾರ ಸರಕ್ ಅನ್ನಂಗೆ ಆಕತಿ, ಇಲಿ ಓಡ್ತಾವ್ರೆ ಕಂಟ್ಯಾಗ ಹರ್ಗಾತ್ಲಿ ಇರ್ತತ್ರಿ, ಬ್ಯಾಟ್ರಿ ಒಂದು ಮಾರತ್ ಹೋಗಿಬಿಟ್ಟಿರ್ತೇವ್ರಿ, ಸ್ವಲ್ಪ ಜುಳುಕ್ ದಾರಿ ಕಾಣ್ತಿರ್ತೈತೆ, ಅವಾಗ ಒಂದು ಹ್ಯಾಕ್ ನೋಡಿ ಹೋಗ್ಬಿಡ್ತೆ ಅಂದ್ರೆ ಏನಪ್ಪ ಅಂದ್ರೆ ಹಂಗೆ ಚಾಲು ಆತರಿ, ಭಯ ಶುರು ಆಗಿಬಿಡ್ತದೆ. ಭೇದ ಭಾವ ಬಂತಂದ್ರೆ ಭಯ ಶುರು ಆಕತಿ. ಭೇದ ಭಾವ ಯಾಕೆ ಬಂತು? ದೇಹ ಭಾವ ಬಂದಾಗ ಭೇದ ಭಾವ ಬಂತ್ರಿ. ಪರಮ ಭಾವ ಇದ್ದಾಗ ಭೇದ ಭಾವ ಇರೋದಿಲ್ಲ. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಅಂದ್ರೆ ಭಯ ಎಲ್ಲೈತಿ? ಅದೇನ ಶಬರಿ ಕೊಳದಾಗ ರಾಕ್ಷಸ ಬಂದು ಕುಂತಂತ ಗುಡಿ ಮ್ಯಾಗ ಕಾಲು ಬಿಟ್ಕೊಂಡು ಶಿವಾನಂದರು ನೋಡಿದ್ರಂತ. ಅಲ್ಲ, ಇನ್ನ ಈಗ ಇದ್ದಿದ್ದಿಲ್ಲ, ಈಗ ಕಂಡಿ ಅನಾವತ ಕಂಡಿ, ಹಂಗೆ ಬೇಕು ಹಂಗೆ ಹೆದರು ಹಂಗೆ ಕಂಡಿ. ಇನ್ನೊಂದು 10 ನಿಮಿಷದಾಗ ನೀ ಮಾತು ಅಲ್ಲಿ ಇರೋದೇ ಇಲ್ಲ, ಮಾಯಾಗಿ ಹೋಗ್ತಿ. ನನ್ನ ಯಾರನ್ನಾರು ಹೆದರಿಸ್ದಂಗೆ ಮಾಡಿ ನನ್ನ ಹೆದರ್ಸೋದಂದ್ರೆ ಈಗ ಮೂಳ ಹೋಗಂತೆ ಕಾಲ ಬಿಡು ಕಾಶಿ ಹೋಗಿ ಧ್ಯಾನಕ್ಕೆ ಕುಂತಿರ್ತಾವ. ಅಕಸ್ಮಾತ್ ಅದು ಸ್ವಲ್ಪ ಕಂಡು ಹೋಗಲ್ದಾಗ ಅದು ಸ್ವಲ್ಪರಾಗ ನಾವು ನೋಡಿದ್ರೆ ಮುಗಿತು ನೋಡಿ. ನಮ್ಮ 9 ದ್ವಾರ ಬಂದರಿ, ಅಲ್ಲೇ ದ್ವಾಸಿ ಇಡ್ಲಿ ಎಲ್ಲ ಬಿದ್ದು ಬಿಡ್ತಾವು, ಮುಗದ ಹೋತು. ಮುಂದೆ ಚಾವಿ ತಿರುಗಿಬಿಟ್ಟಿವ, ಮುಗಿದು ಹೋತು. ಅವರಿ ಹಾಂ, ಎಷ್ಟೋ ಮಂದಿ ಹೆದರಿ ಹುಡುಗ್ಯಾರ. ಶಿವಾನಂದರು ಅದಕ್ಕೆ ಜೀವನಿಗೆ ಎಳ್ಳಷ್ಟು ಭಯವಿಲ್ಲದ ನಿಜ ಧೈರ್ಯವಿರಬೇಕು. ಭಯ ಹೋಗ್ಬೇಕಲ್ಲ. ಭಯ ಯಾವಾಗ ಕಳ್ಕೊಂತೇವ್ರಿ? ಚಿಂತೆ ಯಾವಾಗ ಕಳ್ಕೊಂತೇವಿ? ಮೋಹ ಯಾವಾಗ ಕಳ್ಕೊಂತೇವಿ? ನಾನ ಬ್ರಹ್ಮದೇನನ್ನು ನಿಶ್ಚಯ ಜ್ಞಾನ ಆಗಬೇಕು. ಅದಾಗಬೇಕಾದ್ರೆ ಕಲ್ಲು ಹೊಳಿ ಹೋದಂಗೆ ಒಯ್ಬೇಕ್ರಿ ಕುಂತ್ಕೊಂಡು. ಏನು ಒಯ್ಬೇಕು? ಕಲ್ಲು ಒಯ್ಯೋದಲ್ಲ, ಇದನ್ನು ಕಡಿತಿರ್ತಾರಲ್ಲ ಹಂಗಲ್ಲ, ಕೂತ್ಕೊಂಡು ವಿಚಾರ ಮಾಡ್ಬೇಕ್ರಿ. ಅದಕ್ಕೆ ತಪಸ್ಸು ಅಂತಾರ್ರಿ. ಎಲ್ಲ ಒಂದು ಟೈಮ್ ಹಾಕೊಂಡು ಅದು ವಿಚಾರ ಮಾಡ್ಕೊಂತ ಕುಂದಿರ್ಬೇಕು. ಕುಂತ ಮನಸ್ಸಿನ್ಯಾಗ ಗಟ್ಟಿ ಮಾಡ್ಕೋತ ಹೋಗ್ಬೇಕ್ರಿ. ಈಗ ನೋಡಿ, ನೀವು ಕೂತ್ ಕೇಳ್ತಿರ್ತೀರಿ, ನಾ ಇದನ್ನು ವಿಚಾರ ಮಾಡಿ ಹೇಳ್ತಿರ್ತೀನಿ ರೀ. ಮನಸ್ಸಿನ ಮ್ಯಾಗೆ ಎಷ್ಟು ಪರಿಣಾಮಕತೆ ಅಂತ ತಿಳಿದ್ರಿ ಇದು ವಿಷಯ. ನಿಮಗೆ ಎಷ್ಟು ಪರಿಣಾಮಕತೆ ಅದರ 4 ಪಟ್ಟು ಪರಿಣಾಮ ಹಾಕಿರ್ತದ್ರಿ ನನ್ನ ಮನಸ್ಸಿನ ಮ್ಯಾಗ. ಅದನ್ನು ಹೇಳ್ತಿರ್ತೇವಿಲ್ರಿ, ಹೇಳೋ ಹೊತ್ನ್ಯಾಗ ಅದನ್ನು ಭಾವಾಗಿ ಹೇಳ್ಬೇಕು ನಾವು. ಅದಕ್ಕೆ ಹೇಳೋದು ಕೇಳೋದು ಯಾಕೆ ಮಾಡ್ಬೇಕ್ರಿ? ಕೇಳೋದ್ರಿಂದ ಎಷ್ಟು ಪರಿಣಾಮಕತೆ, ಹೇಳೋದ್ರಿಂದ ಎಷ್ಟು ಪರಿಣಾಮಕತೆ, ಕೇಳೋದ್ರಿಂದನೇ ಎಷ್ಟು ಪರಿಣಾಮಕತೆ ಅಂತಂದ್ರೆ ಕುಂತ್ಕೊಂಡು ಅದನ್ನ ಮನಸ್ಸಿಗೆ ಹಂಗೆ ಚಿಂತನೆ ಮಾಡಾಕತ್ರಿ ಎಷ್ಟು ಪರಿಣಾಮ ಆಗುತ್ತೆ. ಇದು ಯಾರ ಕೆಲಸ? ದೊಡ್ಡ ನೌಕರಿ ಇರ್ತದ್ರಿ, ಪಗಾರ ಇರ್ತತಿ. ಯಾರಿಗಿರಿ ಹಚ್ಚಿ ಬಿಡುದ್ರಿಪ್ಪ ಪಗಾರ ಕೊಡು ತಿಂಗಳ. ನೋಡು, ದಿನ ಶಾಸ್ತ್ರಕ್ಕೆ ಹೋಗಿ ನಾನು ಪರವಾಗಿ ನೀನು ಏನು ಬರ್ತದೆ ಚೆನ್ನಾಗಿ ಕೇಳ, ಮತ್ತು ಕೇಳಿದ್ದು ಚಂದಂಗೆ ಅನುಸಂಧಾನ ಮಾಡಿ ಆರಾಮ್ ನನಗೆ ಕೊಟ್ಟು ಬಿಡು. ಬರ್ತದೆ ನೀನು ಕೊಡಾಕ? ಆಳು ಹಚ್ಚಿ ಮನೆ ಕೆಲಸ ಮಾಡಿಸ್ಕೋಬೋದು ರೀ, ಆಳು ಹಚ್ಚಿ ಒಯ್ಯಾನ ಒಗಿಸ್ಕೋಬೋದು, ಆಳು ಹಚ್ಚಿ ಬಾಂಡೆ ಬೆಳಗಿಸ್ಕೋಬೋದು, ಆಳು ಹಚ್ಚಿ ಮನೆ ಸ್ವಚ್ಛ ಮಾಡಿಸ್ಕೋಬೋದು. ಆದ್ರೆ ಏನಾರ ಆಳು ಹಚ್ಚಿ ಪ್ರವಚನ ಕೇಳಕ್ಕೆ ಹತ್ತಕ್ಕೆ ಬರೋದಿಲ್ಲ, ಅದನ್ನು ತಿಳ್ಕೊಳಕ್ಕೆ ಹತ್ತಕ್ಕೆ ಬರೋಂಗಿಲ್ಲ, ಅದರ ಫಲ ನಮಗೆ ಪಡ್ಕೊಳಕ್ಕೆ ಬರುವುದಿಲ್ಲ. ಇದನ್ನು ಸ್ವತಃ ಯಾರು ಮಾಡ್ಬೇಕು? ನಾವ ಮಾಡ್ಬೇಕು. ಹೋಯವ ದಿನ ಹೋಗು ಬ್ಯಾಸರ ಅದು. ಯಾರನ್ನ ರೈಸ್ ಕಳಿಸ್ಬಿಡ್ತೀನಿ ನಾನು ಪಾಲಿಂದ ಅಂತ ಬರ್ತತೇನ? ಅದು ಬರೋದಿಲ್ಲ. ಹೊಟ್ಟೆ ಹಸಿದ್ರೆ ನಾವ ಊಟ ಮಾಡಬೇಕು. ಹಂಗೆ ನಮ್ಮ ಭವದ ಬಂಧನವನ್ನು ನಾವ ಕಳ್ಕೋಬೇಕು. ಡಾಂಬಾಚಾರ ಮಾಡಿದ್ರೆ ಏನಾಗೋದೈತಿ? ಯಾರಿಗೆ ನುಕ್ಸಾನ? ಯಾರಿಗೆ ನುಕ್ಸಾನ? ಈಗ ನೀವೆಲ್ಲರೂ ನನ್ನ ಜಗದ್ಗುರು ಅಂದ್ರಿ, ನನಗೆಂದು ಕೋತನ? ಬ್ರಹ್ಮಜ್ಞಾನಿ ಇವ, ತ್ರಿಕಾಲಾಬಾಧಿತ ಇರುವನ ತಾನಂತ ತಿಳ್ಕೊಂಡ್ಬಿಟ್ಟಾನ. ಗುರು ಭಾಳ ಚಲೋ ಅಂದ್ರಿ, ನಾನು ಚಲೋ ಆದ್ನೇನು? ಕತ್ತಿಗೆ ಸಿಂಹ ಅಂದ್ರೆ ಸಿಂಹ ಆತನ್ರಿ ಅದು? ಕತ್ತಿಗೆ ಸಿಂಹ ಅಂದ್ರೆ ಸಿಂಹ ಆತ? ಆಗೋದಿಲ್ಲ.
ಬೆಕ್ಕಿಗೆ ಶಿವ ಅಂದ್ರೆ ಶಿವ ಹಾಕತ್ತನ, ಹುಲಿ ಹಾಕತ್ತನ? ಇಲ್ಲ. ಅದು ಸ್ವತಃ ಅದು ಸ್ಥಿತಿ ಪಡಿಬೇಕು. ಅವ್ರಿಗೆ ಆಮ್ಯಾಗ ಇವ್ರು ಇದಕ್ಕೆ ಅದಕ್ಕೆ ಕಾತ್ಯ ಅಂದ್ರೂ ಅದಕ್ಕೆ ಏನೂ ಆಗೋದಿಲ್ಲ. ಶಿವಕ್ಕೆ ಕಾತ್ಯ ಅಂದ್ರೆ ಕಾತ್ಯ ಆಕತ್ತನ? ಕಾತ್ಯಗೆ ಶಿವ ಅಂದ್ರೆ ಶಿವ ಹಾಕತ್ತನ? ಹಂಗೆ ಅರ್ಹತೆ ಪಡೋದ್ರಿಂದ ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿದ್ವಲ್ಲ, ಆನೆ ನೀರಾಟದೊಳು ಮೀನ ಕಂಡಂದುವರೆ ಈನ ಜನರ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೆ ಸರದ. ಅಂಜಿಕೆ ಹೋತ್ರೆ ಒಂದು ಸತ್ತ, ಮೋಹ ಹೋತ ಒಂದು ಸತ್ತ, ದೇಹದ ಅಂದಾವ ಏನ್ ಮಾಡ್ತಾನ, ಕಳ್ಕೊಂಡ್ಬಿಡ್ತಾನ. ಅದನ್ನ ಇಲ್ಲಿ ಹೇಳ್ತಾರ. ಬಾಯಿಲೆ ಮಾತ್ರ ಬ್ರಹ್ಮಜ್ಞಾನ, ಒಳಗೆ ಜೀವಭಾವವು ಹೋಗಿರುವುದಿಲ್ಲ. ಜ್ಞಾನಿದು ಹೋಗಿರ್ತದೆ, ಅಜ್ಞಾನಿದು ಹೋಗಿರುವುದಿಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಉದರ ಪೋಷಣೆಗಾಗಿ ಉಪಚಾರದ ಮಾತು, ದಂಬಾಚಾರದ ಪೂಜೆಗಳನ್ನು ಬೆಳೆಸಿಕೊಂಡು ಆಡಂಬರ ಜೀವಿಗಳಾಗುವರು. ಇಂಥವರ ಕಡೆಗೆ ಲಕ್ಷ್ಯ ಕೊಡಬಾರದು. ಇದಕ್ಕೆ ಲಘುನ ಹಾಡಿ ತುಂಬತದ್ರಿ. ಮತ್ತೆ ನಾನು ನೋಡ್ರಿಲ್ರಿ, ಆಧ್ಯಾತ್ಮಕನ ಪೂರ್ಣ ನಿಂತಿದ್ರಿ, ಇದನ್ನ ಮಾಡ್ಕೊಂತಾನ ಕುಂತಿದ್ದೆ ಅಂದ್ರೆ ಎಲ್ಲ ಖಾಲಿ ಓದೋದು, ಮನೆ ಕೆಲಸ ಮಾಡೋದು ಬಿಟ್ಟು ಇದಕ್ಕೆ ನಿಂತ್ರೆ ಬರೀ ಒಂದು ವರ್ಷದ ಮಾರುತಿ ಕಾರ್ನಾಗ ಅಡ್ಡಾಡ್ತೀನಿ ರೀ. ಮತ್ತೆ ಕೆಂಪು ವಸ್ತ್ರ ಹಾಕೊಂಡು ನಿಂತು ಬಿಟ್ರೆ ಮುಗಿದು ಹೋತ್ರಿ. ಕಾರ್ಯಕ್ರಮ ಕೊಟ್ಕೊಂತ ಹೋಗ್ಬಿಡುದ್ರಿ. ಏನು ಒಂದು ವರ್ಷ ಗ್ರಂಥಗಳನ್ನು ಓದಿದ್ರೆ ಹಚ್ಬಿಟ್ರೆ ಮುಗಿದು ಹೋತ್. ಹಂಗ ಹೋಗೋದು ಏನು ಮಾಡಿದಂಗೆ ಆಗ್ತದೆ. ಅವ್ರು ರೊಕ್ಕ ಕೊಡ್ತಾರೆ, ಆ ರೊಕ್ಕಕ್ಕೆ ನಾವು ಪ್ರವಚನ ಹೇಳ್ತೀವಿ. ಇದೆಲ್ಲ ಮುಖ್ಯ. ಅಪ್ಪವ್ರು ಹೇಳ್ಯಾರ, ಆತ್ಮಾನಂದಜಿ ಅವರು, ನಿನ್ನ ಮನೆ ಕೂಳು ತಿಂದು ಇನ್ನೊಬ್ರಿಗೆ ಉಪದೇಶ ಮಾಡು, ಒಕ್ಕಟ್ಟಾಗಿ ಜ್ಞಾನವನ್ನು ಪ್ರಚಾರ ಮಾಡು, ಅವ್ರಿಗೆ ಅದು ಒಳ್ಳೇದಾಗಲಿ ಅವರಿಂದ. ಮತ್ತು ಇದೇನು ಬಿಸ್ನೆಸ್ ಆದಂಗೆ ಆತ್ರಿ. ಹಟ್ಟಿ ಪುರ್ತಕ್ಕೆ ಜ್ಞಾನ ಸಂಪಾದನೆ ಮಾಡೋರು ಜ್ಞಾನಿಗಳಾಗೋದಿಲ್ಲ, ಜ್ಞಾನ ಬಂಧುಗಳಾಗ್ತಾರೆ, ಜ್ಞಾನಿಗಳಾಗೋದಿಲ್ಲ. ಇದು ಒಂದು ಉದ್ಯೋಗ ಅಂತ ಮಾಡ್ಕೊತಾರ್ರಿ ಎಷ್ಟೋ ಮಂದಿ. ಅಧ್ಯಾತ್ಮವನ್ನು ಒಂದು ಉದ್ಯೋಗ ಅಂತ ಮಾಡ್ಕೊತಾರ. ಒಂದಿಷ್ಟು ಮಂದಿ ಪೂಜೆ ಪುನಸ್ಕಾರಗಳನ್ನು ಕಲಿತಾರ ನೋಡ್ರಿ. ಕಲಿದು ನಿಮ್ಮ ಮನೆಗೆ ಬಂದು ನಾ ಪೂಜೆ ಮಾಡಿ ನಿಮ್ಮ ಮನೆ ಶಾಂತಿ ಆಕತಿ. ಎದಕ್ಕದ ಅದನ್ನ ಕಲ್ತಿರೋದವ ಹಟ್ಟಿ ಪಾಡಿಗೆರಿ. ಅದಕ್ಕೆ ಉದರ ನಿಮಿತ್ತಂ ಬಹುಕೃತ ವೇಷಂ. ಜ್ಞಾನ ಉದರ ಪೋಷಣೆಗಾಗಿ ಅಲ್ಲ, ಅದು ಬ್ರಹ್ಮಾನಂದ, ಸ್ವಯಂ ಬ್ರಹ್ಮಾನಂದವನ್ನು ಹೊಂದಾಕ, ಜನನ ಮರಣಗಳಿಂದ ಪಾರಾಗಾಕ. ನಾವೇನು ತಿಳ್ಕೊಂಡ್ಬಿಟ್ಟೇವಿ? ಹಟ್ಟಿ ತುಂಬ್ಕೊಳ್ಳೋ ಉದ್ಯೋಗದಂತ ತಿಳ್ಕೊಂಡೇವಿ. ಇದು ತಪ್ಪು ಅಂತ ಹೇಳ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾರೆ ನೋಡ್ರಿ, ಉದರ ಪೋಷಣೆಗಾಗಿ ಉಪಚಾರದ ಮಾತು. ಇವ ಅಧ್ಯಾತ್ಮದ ವಿಚಾರಗಳನ್ನು ಹೇಳೋದ್ರಿ. ಹೇಳಿದ ಕೂಡಲೇ ಅವ್ರು ಏನು ಮಾಡ್ತಾರೆ? ಅಜ್ಜ ಕೊಡ್ರಿ, ಕಾಣಿಕೆ ಕೊಡ್ರಿ, ದೇಣಿಗೆ ಕೊಡ್ರಿ ಅಂತ ಚಾಲು ಮಾಡಿ ಇದ ಗಾದ್ರಿ. ಇದಕ್ಕೆ ನೋಡಿ ಹೇಳೋದು. ಇದು ನಡೆದ್ರಿ ಏನು ಮಾಡ್ದಂಗೆ ಆತ, ದುಃಖ ಹೋತನ ಹಾಡಿ ತುಂಬಿ ಅವ ಹಂಗೆ ಪ್ರಪಂಚ ಮಾಡ್ದಂಗೆ ಆತ. ಇವ್ರು ನಮ್ಮ ಚಮ್ಮಣ್ಣರ ಬಜ್ಜಿ ಜಿಲೇಬಿ ಪಾಪಡಿ ಮಾರಿ ಜೀವನ ಮಾಡ್ತಾರೆ, ಅವ ಹೇಳಿ ಜೀವನ ಮಾಡ್ತಾನೆ. ಮತ್ತು ಅವ್ರಿಗೆ ಇವ್ರಿಗೇನು ವ್ಯತ್ಯಾಸ? ಎಲ್ಲ ಒಂದೇ ವ್ಯವಹಾರ ಆತಂತದು ನೋಡ್ರಿ. ಅದಕ್ಕೆ ಹೇಳ್ತಾರ, ಉದರ ಪೋಷಣೆಗಾಗಿ ಉಪಚಾರದ ಮಾತು, ಡಂಬಾಚಾರದ ಪೂಜೆಗಳನ್ನು ಬೆಳೆಸಿಕೊಂಡು ನೋಡಿ ಆಡಂಬರ ಜೀವಿಗಳಾಗುವರು. ಆಡಂಬರ ಜೀವಿಗಳಾಗಿಬಿಡ್ತಾರೆ. ಇಲ್ರಿ ಸ್ವಾಮಿಗಳು ಹಂಗೆ ಬರೋದಿಲ್ರಿ, ಮಾರುತಿ ಕಾರ್ನಾಗ ಬರ್ತಾರೆ ರೀ. ಮತ್ತು ಆ ಕಾರಿಗೆ ಪೆಟ್ರೋಲ್ ಹಾಕಿಸ್ಬೇಕಲ್ರಿ. ಮತ್ತು ಹಂಗೆ ಹೆಂಗೆ ಕಳ್ಸೋದ್ರಿ? ಪಾಪ ಅಲ್ಲಿಂದ ಕಾರ್ ತೊಗೊಂಡ್ಬಂದಿರ್ತಾರೆ. ಬಾ ಅಂದ್ವಿ ನಾವು, ಬಂದು ಬಿಟ್ಟಿರ್ತಾರೆ ಅವ್ರ. ಹಿಂಗ್ರಿ ನಿಮ್ಗೆ ಚಲೋದು ಹೇಳ್ತೇವಿ, ನಮ್ಮ ಪಾದ ನಿಮ್ಮ ಮನ್ಯಾಗ ಬಿದ್ದು ಅಂತಂದ್ರೆ ನೀವು ಧನ್ಯ, ಎಲ್ಲೇನು ಧನ್ಯ ಆಗಿರ್ತೇವೆ? ರೊಕ್ಕ ಕಳ್ಕೊಂಡು ಧನ್ಯ ಹಾಕ್ತೇವೆ ನಾವು. ತಣ್ಣಗೆ ಹಚ್ಚೇವಿ. ಅದಕ್ಕೆ ಅಪ್ಪ ಅವ್ರು ಹೇಳ್ಯಾರ, ನೀವು ಹೊರಗೆ ಅಡ್ಡಾಡೋದಂದ್ರೆ, ಬೆನ್ನು ಹತ್ತೋದಂದ್ರೆ ಇದನ್ನು ಸುಮ್ಮನೆ ತಿಳ್ಕೊಂಡು ತಣ್ಣಗೆ ನಿಮ್ಮ ಒಳಗೆ ಉಳ್ಕೋರಿ. ಇವ್ರಿಗೆ ಅವ್ರು ನನಗೆ ಜ್ಞಾನ ಕೊಡ್ತಾರೆ. ಇವ್ರಿಗೆ ಅಡ್ಡಾಡಕತ್ತೀರಿ ಅಂದ್ರೆ ನಿಮ್ಮನ್ನು ಚಂದಂಗೆ ಬೋಳಿಸ್ತಾರೆ. ಉದ್ದಾಗಲ ಮಾಡಿಸ್ಕೊಳಕ್ಕೆ ಹೋಗೋದು ನೋಡಿ ನೀವು ಅಂತ ಹೇಳ್ಯಾರ. ಅದಕ್ಕೆ ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ತಿಳಿ, ಅದರೊಳಗೆ ಬೆಳಿ, ಅದರೊಳಗೆ ಉಳಿ. ಏನು ತಿಳಿ? ನಾನು ಅರುವುದೇನೆನ್ನು ತಿಳಿ, ಅದರಾಗ ಬೆಳಿ, ಅದರಾಗ ಉಳಿ. ಬೆಳೆದಿ ಅಂದ್ರೆ ಅದರಾಗ ಉಳಿದಿರ್ತೀವಿ. ತಿಳದಿಂದ ಬೆಳಿಬೇಕ್ರಿ, ತಿಳದಿಂದ ಬೆಳೆಯಕ್ಕೆ ಹಸ್ತದೆ, ಬೆಳದಿಂದ ಅದರಾಗ ಉಳಿಯಾಕೆ ಹಸ್ತದೆ. ಅರಿಯಿರಿ, ಭಾವಿಸಿರಿ, ಅನುಭವಿಸಿರಿ. ರಾಮತೀರ್ಥರು ಹೇಳ್ತಾರೆ, ಚೆನ್ನಾಗಿ ಜ್ಞಾನದ ವಿಚಾರಗಳನ್ನ ಚೆನ್ನಾಗಿ ಅರಿಯಿರಿ, ತಿಳ್ಕೋರಿ, ಅರಿಯಿರಿ, ಭಾವಿಸಿರಿ. ಅದು ಏನೈತೆ ಅದನ್ನು ಭಾವ ಮಾಡಿರಿ.
ಅದನ್ನು ಅನುಭವಿಸ್ಕೋತ ಇರ್ರಿ. ನೋಡಿ ಹೆಂಗೈತಿ, ಇನ್ನು ತಿಳ್ಕೊಳಕ್ಕೆ ಬರವಲ್ದು, ಏನೇನೋ ಮಾಡಾಕತ್ತಿ ಮೂಡ್ಕ್ಯಾರ ಆಟ ಅಂತಾರಲ್ಲ, ಅದಕ್ಕೆ ದುಃಖ ಬಂದೈತಿ, ಅದನ್ನು ಬಿಡ್ರಿ ಅಂತ ಹೇಳ್ತಾರೆ. ಇಂಥವರ ಕಡೆಗೆ ಲಕ್ಷ್ಯವನ್ನು ಕೊಡಬಾರದು. ನೋಡು, ತ್ರಿಕಾಲಬಾಧ್ಯ ಸ್ವರೂಪವನ್ನು ತಿಳಿದವನು ಜ್ಞಾನಿಯು. ಮುಂದಾಗುವ ಯಾವುದಾದರೊಂದು ಸುದ್ದಿಯನ್ನು ಹೇಳಿದರೆ ತ್ರಿಕಾಲ ಜ್ಞಾನವಲ್ಲ, ಚಾತಿಕಿ ವಿದ್ಯೆ ಎನ್ನಬೇಕು. ಒಂದಿಷ್ಟು ಕರ್ಣ ಪಿಸಾಚಿಗಳನ್ನು ವಶ ಮಾಡ್ಕೋತಾರ್ರಿ ಮಂತ್ರಸಿದ್ಧಿಯಿಂದ. ಆ ಕರ್ಣ ಪಿಸಾಚಿ ಏನು ಮಾಡ್ತತಿ ಅಂತಂದ್ರೆ, ಈಗ ನಿಮ್ಮ ಪೈಕಿ ಯಾರೋ ಬೆಂಗಳೂರಾಗಿಂದ ಬರಾಕತ್ತಾರ ಅಂತ ತಿಳ್ಕೊರಿ, ನಿಮ್ಮ ಮನೆಗೆ ಬರಾಕತ್ತಾರ ಅವರಲ್ಲಿ ಸಂಕಲ್ಪ ಮಾಡ್ಯಾರ ಇಲ್ಲಿಗೆ ಬರ್ಬೇಕಂತ. ಸಂಜೀಕ ಇಷ್ಟು ಟೈಮ್ಗೆ ನಿಮ್ಮ ಮನೆಗೆ ಬೆಂಗಳೂರಿನಿಂದ ಬರ್ತಾರೆ ನೋಡೋದು ಹೇಳ್ತಾರೆ ಅವ್ರಿಗೆ ಕುಂತು. ಅದು ಪಿಸಾಚಿ ಹೋಗಿ ಅದನ್ನ ನೋಡ್ಕೊಂಬರ್ತದೆ. ಒಂದು 5 ತಾಸು ಹೋಗತ್ತೆ ಅಂತ ಹೇಳಿದ್ರಿ ನೀವು, ಅದು ಪಾಟ್ನ ಹೋಗಿ ಹಿಂಗೆ ಪಾಟ್ನ ಬಂದು ಹೇಳ್ಬಿಡ್ತದೆ. ಅಷ್ಟು ಸ್ಪೀಡ್ ಇರ್ತದೆ ಕರ್ಣ ಪಿಸಾಚಿ ವಶ ಅಂತಾರೆ. ಕಿವಿಯಾಗ ಬಂದು ಹೇಳ್ಬಿಡ್ತದ್ರಿ ಅದು. ಆಮ್ಯಾಗ ಅದಕ್ಕೆ ಒಂದಿಷ್ಟು ಗೊತ್ತಾಕಿರ್ತಾವ್ರಿ, ಮುಂದೆ ಏನಕತಿ ಹಿಂದೆ ಏನಕತಿ ಅನ್ನೋದು ಸ್ವಲ್ಪ ಗೊತ್ತಾಕಿರ್ತೈತಿ. ಅವು ಬಂದು ಕಿವಿಯಾಗಿ ಹೇಳಿದ ಕೂಡಲೇ ಇವ ಅದನ್ನು ಹೇಳ್ಬಿಡ್ತಾನೆ. ಏನೂ ಇರೋದು ನೀವು ನಂತ್ಯಕ್ಕೆ ಅದೊಂದು ಮಂತ್ರ ಸಿದ್ಧಿಯಿಂದ ಅದನ್ನು ವಶ ಮಾಡ್ಕೊಂಡಿರ್ತಾನೆ. ಇದಕ್ಕೆ ಚಾಟಿಕಿ ವಿದ್ಯೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ತ್ರಿಕಾಲಬಾಧ್ಯ ಸ್ವರೂಪವನ್ನು ತಿಳಿದವನು ಜ್ಞಾನಿಯು. ತ್ರಿಕಾಲ ಅಬಾಧ್ಯ ಸ್ವರೂಪವನ್ನು ತಿಳಿದವ. ತ್ರಿಕಾಲ ಅಬಾಧ್ಯ ಅಂದ್ರೆ ತ್ರಿಕಾಲದೊಳಗೂ ಬಾಧೆ ಆಗದೆ ಇರತಕ್ಕಂಥ ಸಚ್ಚಿದಾನಂದ ಘನ ವಸ್ತುವಿನ ಅನುಭವವನ್ನು ಪಡೆದವ ತ್ರಿಕಾಲ ಬಾಧಿತ ಜ್ಞಾನಿ. ನೋಡ್ರಿ, ತ್ರಿಕಾಲ ಅಬಾಧ್ಯ ನೋಡ್ರಿ, ಸ್ವರೂಪವನ್ನು ತಿಳಿದವನು. ತ್ರಿಕಾಲದೊಳಗೂ ಬಾಧೆ ಹೊಂದದೇ ಇರತಕ್ಕಂಥ ಸ್ವರೂಪದ ಜ್ಞಾನ ಪಡೆದವ ಯಾರು? ಜ್ಞಾನಿ. ನಾವೇನು ತ್ರಿಕಾಲದೊಳಗೆ ಏನೇನಾಕತಿ ಹಿಂದೆ ಮುಂದೆ ಆಗುದು ಹೇಳಾವ ಜ್ಞಾನಿ ಅಂತ. ಹೇಳಾವಲ್ಲೋ ಯಪ್ಪ, ತ್ರಿಕಾಲಾಬಾಧಿತವಾಗಿರ್ತಕ್ಕಂಥ ಅಬಾಧಿತವಾಗಿರ್ತಕ್ಕಂಥ ಇರುವಿನೊಳಗೆ ನೆಲೆ ನಿಂತಾವ ಜ್ಞಾನಿ. ಹಿಂದಾಗೋದು ಮುಂದಾಗೋದು ಹೇಳಾವಲ್ಲ. ಅದೊಂಥರ ಏನಂತಂದ್ರೆ ಹುಚ್ಚರ ಶಾಂತಿ, ಅದೊಂದು ಸಿದ್ಧಿಲಿಂದ ಹೇಳುವ ಆಟ. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ. ಜ್ಞಾನಿಯು ಮುಂದಾಗುವ ಯಾವುದಾದರೊಂದು ಸುದ್ದಿಯನ್ನು ಹೇಳಿದರೆ, ನೋಡ್ರಿ, ಮುಂದಾಗುವ ಸುದ್ದಿಯನ್ನು ಹೇಳಿದ್ರೆ ಅವ ಜ್ಞಾನಿ ಅಲ್ಲ, ತ್ರಿಕಾಲ ಜ್ಞಾನವಲ್ಲ. ಹಿಂದಾಗುದು ಮುಂದಾಗುದು ಹೇಳು ತ್ರಿಕಾಲ ಜ್ಞಾನ ಅಲ್ಲ, ಚಾತಕಿ ವಿದ್ಯೆ ಎನ್ನಬೇಕು. ತ್ರಿಕಾಲ ಜ್ಞಾನ ಅಂದ್ರೆ ಏನಪ್ಪ? ನಾ ಹಿಂದೂ ಇದ್ದೆ, ಈಗ ಓದೇನಿ, ಮುಂದೆ ಇರಾವ್ ನೋಡು. ನಮ್ಮ ಗುರುಗಳಂತೆ ಒಬ್ಬ ಬುಡ್ಬುಡಿಕೆ ಬಂದಂತ ಮುಂದಾಗುದು ಹೇಳ್ತೀನಿ ಅಂದ್ರಂತ. ನಮ್ಮ ಗುರುಗಳು ಹೇಳಿದ್ರಂತ, ನಾನೇ ಹೇಳ್ತೀನಿ ಬಾಯಲ್ಲಿ, ಮುಂದಾಗೋದು ಹೇಳ್ತೀನಿ ಬಾಯಲ್ಲಿ. ನಾನು ಹಿಂದೆ ಏನು ಇದ್ನಿ ಈಗೂ ಅದ ಇದ್ದೀನಿ, ಮುಂದೂ ಅದ ಇರ್ತೀನಿ ಅಂತ ಹೇಳ್ಬಿಟ್ರು. ಅದಕ್ಕೇನು ತಿಳಿಬೇಕು, ಹೋಗ್ಬಿಡ್ತೆ ಅಂತ ಅದು ಬುಡ್ಬುಡಿಕೆ. ಅದಕ್ಕೆ ಹಿಂಗೈತೆ ನೋಡ್ರಿ. ಮತ್ತು ನಮ್ಮದು ಇದೆ, ನಿಂದ ನಾಳೆ ಏನಾಗ್ತದೆ ಹೇಳ್ತೀನಿ ಬಾ ಅಂತ ಯಾರ್ರಿ ಅಂದ್ರೆ, ನಾನು ಹೇಳ್ತೀನಿ ಬಾಯಿಲಿ. ನಂದು ಏನಾಗತ್ತೆ ಅಂತ ಗೊತ್ತೈತಿ ಹೇಳ್ತೀನಿ ಬಾಯಿಲಿ ಅಂತ ಹೇಳ್ಬೇಕು. ಏನು ನಾ ಹೆಂಗೆ ಇದ್ನಿ ಹಿಂದೆ, ಈಗೂ ಹಂಗೆ ಇದ್ದೀನಿ, ಮುಂದೆ ಹಂಗೆ ಇರ್ತೀನಿ. ಆತ್ಮ ಹೆಂಗಿತ್ತ ಹಿಂದೆ? ಹೆಂಗಿತ್ತು ರೀ? ಕೆಂಪಿತ್ತನದ, ಈಗ ಹಳದಿ ಆಗೈತನ, ಮುಂದೆ ಕಪ್ಪಕತ್ತನ? ಇಲ್ಲ, ಒಂದೇ ಐತ್ರಿ, ಅದು ಅಬಾಧಿತ ವಸ್ತು ಐತಿ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡ್ರಿ. ಬ್ರಹ್ಮನಿಷ್ಠರು ಎಲ್ಲ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳ ಅರ್ಥ ತೆಗೆದು ಹೇಳುತ್ತಾರೆ. ಅವರು ಹೇಳುವುದನ್ನು ಏನೂ ಉಳಿಸುವುದಿಲ್ಲ. ಪುಕ್ಕಟ್ಟಿಯಾಗಿ ದುಡ್ಡು ತಕ್ಕೊಳ್ಳದೆ ಹೇಳುವರು. 5 ಮನೆಯ ಭಿಕ್ಷೆಯನ್ನು ಬೇಡಿ ತಿಂದಾದರೂ ತಿಳಿಸುವರು. ಕೈ ಒಡ್ಡುವ ಚಾಳಿಯವರಲ್ಲ. ಜಗತ್ತಿನಲ್ಲಿ ಯಾರಿಗಾದರೂ ತಿಳಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವಷ್ಟು ಯೋಗ್ಯತೆಯುಳ್ಳವರಿರುವರು. ನೋಡಿ ಹೆಂಗಿರ್ತಾನ ನಿಜವಾದ ಜ್ಞಾನಿ. ಹೇಳ್ತಾರವರು, ಬ್ರಹ್ಮನಿಷ್ಠರು ಅಂದ್ರೆ ಜ್ಞಾನಿಗಳು ಎಲ್ಲ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳ ಅರ್ಥ ತೆಗೆದು ಹೇಳುತ್ತಾರೆ. ಆ ಎಲ್ಲ ವೇದ ಪುರಾಣ ಆಗಮಗಳ ತಾರ ಅಂತಾರಲ್ರಿ, ರಸ, ಕಬ್ಬಿನ ರಸ ಹಿಂಡಿದ ಕೂಡಲೇ ಹೆಂಗಾಕತ್ರಿ? ಕೊಬ್ಬ ತಗೊಂಡು ಬರೋದು ಹೆಂಗ, ಕಬ್ಬಿನ ರಸನ ಕುಡಿದು ಬಿಟ್ರಿ ಹೆಂಗ? ಅದನ್ನ ಒಂದು ತಾಸು ತಿನ್ಬೇಕ್ರಿ ಕಬ್ಬು ತಿನ್ನೋದಾದ್ರೆ. ಹಂಗೆ ವೇದ ಉಪನಿಷತ್ತುಗಳನ್ನೆಲ್ಲ ಓದ್ಬೇಕಾದ್ರೆ ಎಷ್ಟು ಕಷ್ಟ. ಸದ್ಗುರುನಾಥನಂತೆ ಶಾಸ್ತ್ರ ಕೇಳಿಬಿಟ್ರೆ ಮುಗಿದು ಹೋಯ್ತು. ವೇದ ಉಪನಿಷತ್ತುಗಳ ಅರ್ಥ ತೆಗೆದು ರಸ ಮಾಡಿ ಬಾಯಾಗಿ ಹಿಂಡಿ ಬಿಡ್ತಾನೆ. ಕಬ್ಬಿನ ರಸ ಮಾಡಿ ಗ್ಲಾಸ್ನಾಗ ಹಾಕಿ ಕೊಡ್ತಾರಲ್ರಿ, ಹಂಗೆ ರೀ. ಏನು ಅಲ್ಲಲ್ಲಿ ಜಗ್ಗು ಹಂಗಿಲ್ಲ,
ಕಬ್ಬು ತಿನ್ನುವಂಗಿಲ್ಲ ಅಡಗ್ನ ಗ್ಲಾಸ್ನ್ಯಾಗ ಕೊಡು ಹಾಕೊಂತ ಬಿಡುದು ಹಂಗೆ ಅವ್ರು ಏನು ಮಾಡಿಬಿಡ್ತಾರೆ ಸಾರಾಂಶವನ್ನು ತೆಗೆದು ನಮ್ಮ ಮನಸ್ಸಿಗೆ ಹತ್ತುವಂಗೆ ಹೇಳಿಬಿಡ್ತಾರೆ. ಎಷ್ಟು ಸರಳಲ್ಲ. ಸುಮ್ಮ ಗ್ರಂಥ ನೋಡ್ಕೊಂತ ಕುಂದ್ರಕ್ಕಿಂತ ಬ್ರಹ್ಮನಿಷ್ಠರಂತೆ ಹೋಗ್ಬಿಡೋದು ಚಲೋ. ಅವರೆಲ್ಲ ಓದಿ ಮುಗಿಸಿರ್ತಾರೆ ಅದನ್ನ ಬೇಡ ಇದ್ರಾಗ ಎಷ್ಟೇ ಆಯ್ತು ನೋಡಿ ಹಣೆವಾರ ಅಂತ ಹೇಳ್ಬಿಡ್ತಾರೆ. ಅದನ್ನಷ್ಟು ತಿಳ್ಕೊಂಬಿಟ್ವಿ ಅಂದ್ರೆ ರೀ ಮುಗದ ಹೋಗ್ತು. ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳಿದ್ದು ಅದನ್ನ ಮೈತ್ರ ಭಾಳ ತಲೆ ಕೆಡಿಸಿ ಬೇಡ, ನಾ ಹೇಳೋದು ಒಂದು ಶಬ್ದದ ಸೆಂಟೆನ್ಸ್ ಅರ್ಥ ತಿಳ್ಕೊಂಬಿಡು. ನೆರೆ ಕೇಳುವುದನ್ನು ಅರಿಯುವುದನ್ನು ಒಮ್ಮೆಯೂ ಮರೆಯದಿರು. ಗುರು ಪೇಳ್ದ ತೆರೆದೋಳು ಪರೆ ವಿಷಯವನ್ನು ಪರೆದು ನಿರ್ವಿಷಯದೋಳು ನೆಲೆಯಾಗಿ ನೆಲೆ ನಿಲ್ಲು. ಗಟ್ಟಿಯಾಗಿ ನಿಂತು ಬಿಡು ನೀನ ಸುಖಿ ಎತ್ತಿ ಮೈತ್ರ. ತಿಳಿತ್ರಿ ನನಗೆ ಅನ್ಲಿಕ್ಕೆ ಹಂಗೆ ತಿಳಿದಿಲ್ಲ ಮಾತಾಡಿ ಹೇಳ್ತೀನಿ ಕೇಳಿಲ್ಲ ಅಂತ ಮಾತದನ ಆಕಿಗೆ ಹೇಳಿಲ್ಲ. ನಮ್ಮಂಥವ್ರು ಇರ್ತಾರಲ್ರಿ ಶತದಾಡ್ರು, ಆಕಿ ಒಂದ ಶ್ಲೋಕಿಗೆ ಅರ್ಥ ಮಾಡ್ಕೊಂಡು ಕೂತ್ಲು. ಮುಂದೆ ನಮಗೆ ತಿಳಿಬೇಕಲ್ರಿ ಮಂದಿಗೆ. ಅದಕ್ಕೆ ಅದನ್ನೆಲ್ಲ ಮಾತು ವಿಸ್ತಾರವಾಗಿ ಜನರಿಗೂ ತಿಳಿಲಿ ನಿನ್ನ ಮುಖಾಂತರ ಅಂತ ಮತ್ತೆಲ್ಲ ಯುಕ್ತಿಗಳನ್ನು ಹಾಕಿ ತಿಳಿಸ್ಕೊಟ್ಟು ಅಷ್ಟು ಗ್ರಂಥ ಮಾಡಿಟ್ಟ. ಅಧಿಕಾರಿ ಆದಿವಿ ಅಂದ್ರೆ ನಮ್ಗೆ ಎಷ್ಟು ಹೇಳಿದ್ರಿ ಅದ್ರ ಸಾರಾಂಶ ತೆಗೆದು ಹೇಳಿಬಿಟ್ರೆ ಮುಗಿದು. ಹ್ಯಾಂಗೆ ಯಾಜ್ಞವಲ್ಕ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳಿದ ಕೂಡಲೇ ಜ್ಞಾನ ಆಯ್ತು, ಹಂಗೆ ನಾವು ಸದ್ಗುರು ಉಪದೇಶದಿಂದ ಅದರ ವೇದ ಉಪನಿಷತ್ತುಗಳದೆಲ್ಲವನ್ನು ತಿಳ್ಕೊಂಡು ಶಕ್ತಿ ಬರ್ತೈತೆ ಅಂತೀರೋ ಇಲ್ಲ ಅಂತೀರಿ ನಮಗೆ ಬಂದೈತಿ. ಇಲ್ಲಿ ಕೇಳಿದ್ರಿ ಇಲ್ಲಿ ಇಷ್ಟೋ ತನಕ ಮತ್ತು ಎದರದಿದೆ ಎಲ್ಲ ಸಾರಾಂಶ ಇಷ್ಟೋ ತನಕ ಹೇಳಿದ್ದೆ. ಸುಧಾ ತರಂಗ ಕರ್ಮವೀರದಾಗ ಐತಿ ಇದು ಎದರಾಗೈತಿ ನೋಡ್ರಿ. ವೇದ ಉಪನಿಷತ್ತಿನೊಳಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಶಿವಾನಂದಜಿ ಅವರು ಹೇಳಾಕತ್ತಾರ. ಅದಕ್ಕೆ ಅಂತಿದ್ರಂತವ್ರು ದನ ಕಾಯೋದು ಜ್ಞಾನ ಮಾಡಿಸ್ಕೊಡ್ತೀನಿ ಅಂತ. ಈ ದನ ಕಾಯ್ಕೊಂತ ಅಡ್ಡಾಡ್ತಿರ್ತಲ್ಲ ಅವ್ರಿಗೆ ಸಿಗತ್ತೆ ತಿಳಿಯುವಂಗೆ ಹೇಳ್ತೀನಿ ನಾನು ಅಂತ ಹೇಳ್ಯಾರ ಶಿವಾನಂದಜಿ ಅವರು. ನೋಡ್ರಿ ಅದಕ್ಕೆ ಬ್ರಹ್ಮನಿಷ್ಠರು ಎಲ್ಲ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳ ಅರ್ಥ ತೆಗೆದು ಹೇಳುತ್ತಾರೆ. ಅವರು ಹೇಳುವುದರಲ್ಲಿ ಏನೂ ಉಳಿಸುವುದಿಲ್ಲ. ಅಷ್ಟೇ ಅಲ್ಲ, ಹೆಂಗೆ ಹೇಳ್ತಾರ ಪುಕ್ಕಟ್ಟ ಹೇಳ್ತಾರ ನೋಡ್ರಿ. ಪುಕ್ಕಟ್ಟಿಯಾಗಿ ದುಡ್ಡು ತಕ್ಕೊಳ್ಳದೆ ಹೇಳುವರು. ಕಡಿಕಟ್ಟ ಅನ್ನ ಸಿಗಲಿಲ್ಲ ಅಂದ್ರೆ 5 ಮನೆ ಭಿಕ್ಷೆ ಬೇಡಿ ತಿಂದರೆ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರ. ಬೇಡುವ ಚಾಳಿಯವರಲ್ಲ. ಮತ್ತು ಭಿಕ್ಷೆ ಬೇಡ್ತಾರಲ್ರಿ ಅನ್ಬೋದು ನೀವು. ಬೇಡುದಂತ ಎದಕ್ಕಂತಾರ್ರಿ? ಅದರಿಂದ ಸುಖ ಹೊಂದಬೇಕಂತ ನಾವು ಏನು ಬೇಡ್ತೀವಲ್ಲ ಅದಕ್ಕೆ ಬೇಡೋದಂತಾರ್ರಿ. ಶರೀರ ಚರಿತಾರ್ಥಕ್ಕಾಗಿ ನಾವು ಏನು ಮಾಡ್ತೀವಿ ನೋಡಿ ಅದಕ್ಕೆ ಬಯಕೆ ಅನ್ನೋದಿಲ್ಲ. ಬೇಡುವುದು ಅಂದ್ರೆ ಬಯಕೆ ರೀ. ಹಿಂದೆ ಅಪೇಕ್ಷೆ ಇದ್ರೆ ಸುಖಬುದ್ಧಿ ಇದ್ರೆ ಅದಕ್ಕೆ ಬಯಕೆ ಅಂತಾರೆ. ಸಿದ್ಧಾರೂಢರು ಮತ್ತು ಅದು ಭಿಕ್ಷಾನ ಕೇಳ್ತಿದ್ರಿ, ಕೊಟ್ರೆ ತಗೋತಿದ್ರು, ಇಲ್ಲಿಕಂದ್ರೆ ಮತ್ತೊಂದು ಮನೆಗೆ ಹೋಗ್ತಿದ್ರು. ಅಷ್ಟು ಸ್ವೀಕಾರ ಮಾಡಿದ್ರೆ ಧ್ಯಾನಕ್ಕೆ ಕೂತ್ ಬಿಡ್ತಿದ್ರು. ಭಿಕ್ಷಾನ ಮೋಕ್ಷಕ್ಕೆ ಸಾಧನ ಅಂತ. ಇವ್ರೇನು ತಿಳ್ಕೊಂಡಾರ ಭಿಕ್ಷಾನ ಚೈನಿಗೆ ಸಾಧನ ಅಂತ. ಭಿಕ್ಷಾ ಬೇಡುದು ತಿನ್ನೋದು ದುಡ್ದು ದೊಡ್ಡ ಗಂಟು ಮಾಡೋದು ಮತ್ತು ಅದರಾಗ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋದ್ರಿ. ಭಿಕ್ಷೆ ಬೇಡಿ ಅದನ್ನು ಚೈನಿ ಮಾಡೋದ್ರಿ. ಬಡ್ಡಿಯಾಗಿ ಮಾತ್ರ ರೊಕ್ಕ ಕೊಡೋದು ಮಂದಿಗೆ. ಇಂಥದ್ದು ಮಾಡ್ತಾರಿಲ್ರಿ ಸಮಾಜದೊಳಗೆ. ಎಷ್ಟೋ ಮಂದಿ ಇಂಥವ್ರು ಅದಾರ. ಇದಲ್ಲ ಅಂತ ನೋಡ್ರಿ. 5 ಮನೆಯ ಭಿಕ್ಷೆಯನ್ನು ಬೇಡಿ ತಿರಿದಾದರೂ ತಿಳಿಸುವರು. ನೋಡ್ರಿ, ಕೈ ಒಡ್ಡುವ ಚಾಳಿಯವರಲ್ಲ. ಜಗತ್ತಿನಲ್ಲಿ ಯಾರಿಗಾದರೂ ತಿಳಿಸಿ ಬೇಕಾದವ್ರು ಇರಲಿ ಅವ್ರಿಗೆ ತಿಳಿಸೋ ಸಾಮರ್ಥ್ಯ ಅವರಿಗೆ ಇರ್ತದೆ. ಶಿವಾನಂದರನ್ನ ಪ್ರವಚನದಿಂದ ಹೆಬ್ಬಳ್ಳಿ ಹನುಮನ ಬದಲಿ ಆದ ಕಡುಪಾಪಿ. ಯಾಕ ಅವನನ್ನು ಬದಲಿಸುವ ಶಕ್ತಿ ತಪಸ್ಸಿನ ಶಕ್ತಿ ಅಂತ ಮಹಾತ್ಮರಿಗೆ ಇರ್ತದ. ಜಗತ್ತಿನಲ್ಲಿ ಯಾರಿಗಾದರೂ ತಿಳಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವಷ್ಟು ಯೋಗ್ಯತೆಯುಳ್ಳವರಿರುವರು. ಯಾರು? ನಾವ ಜ್ಞಾನಿಗಳು. ಬೇಕಾದ ಅಜ್ಞಾನಿಯನ್ನು ಸುಜ್ಞಾನಿ ಮಾಡೋ ಸಾಮರ್ಥ್ಯ ಸದ್ಗುರುವಿಗಿರ್ತದೆ. ಆದ್ರೆ ಅವನ ಅಂತ್ಯಕ್ಕೆ ಬರ್ಬೇಕು ಅವ್ರಷ್ಟ. ಅದಕ್ಕೆ ಅವರ ಪ್ರಾರಬ್ಧ ಒಳ್ಳೇದಿತ್ತಂದ್ರೆ ಅಜ್ಞಾನಿಗಳದು ಅದು ಎಳ್ಕೊಂಬಂದು ಅವ್ರ ಹತ್ಯಕ್ಕೆ ಒಗಿತೈತಿ. ಅವರಿಂದ ಉದ್ಧಾರ ಆಗುವ ಮಾರ್ಗವನ್ನು ತಿಳಿಸಿಕೊಡ್ತದೆ. ಅದಕ್ಕೆ ಇವತ್ತು ನಾವು ಏನೇನು ನೋಡಿದ್ದೀವಿ ಅಂದ್ರೆ ಸದ್ಗುರುವಿನ ಲಕ್ಷಣಗಳನ್ನು ನೋಡ್ಕೋತ ಬಂದ್ವಿ. ಆ ಅನೇಕ ಲಕ್ಷಣಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ನಾವು ಒಂದಿನ ಆ ಮಹಾತ್ಮರ ಸ್ಥಿತಿಗೆ ಮುಡ್ತೇವೆ, ಪರಮ ಸುಖಿಗಳಾಗ್ತೇವೆ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಾಧು ಸಂತ ಮಹಾರಾಜ್ ಕೂ ಜೈ.